ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವೇನನ್ನ ಕಲಿತುಕೊಳ್ಳಬೇಕು ಎನ್ನುವಂತ ವಿಷಯವನ್ನ ನಾವು ಧ್ಯಾನ ಮಾಡಿ ನೋಡೋಣ. ನಾವು ದೇವರ ವಾಕ್ಯವನ್ನ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯಗಳು 4 ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೈತನನಿಗೆ ಉತ್ತರವನ್ನು ಕೊಡುವುದನ್ನು ನಾವು ಕಾಣುತ್ತೇವೆ. ಸೈತನನು ಬಂದು ಯೇಸು ಕ್ರಿಸ್ತನು ಬಹಳ ಹಸಿವಿನಿಂದ ಇರುವರೆನ್ನುವುದನ್ನು ನೋಡಿ ಆ ಕಲ್ಲುಗಳನ್ನು ನೋಡಿ, ನೀನು ದೇವರ ಮಗನಾಗಿದ್ದರೆ ಆ ಕಲ್ಲುಗಳಿಗೆ ರೊಟ್ಟಿ ಆಗುವುದಕ್ಕೆ ಹೇಳು, ಅದನ್ನ ತಿನ್ನು ಅಂತ ತನ್ನನ್ನು ಶೋಧಿಸುವುದಕ್ಕೆ ಬರುವಾಗ ಯೇಸು ಕ್ರಿಸ್ತನು ಸೈತನನನ್ನು ನೋಡಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಆದರೆ ದೇವರಿಂದ ಬರುವಂತ ಒಂದೊಂದು ಮಾತಿನಿಂದಲೂ ಬದುಕುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ನಾನು ಹಸುವಿನಿಂದ ಇದ್ದೇನೆ, ಆದ್ರೆ ನೀನು ಹೇಳದೆ ಅಂತ ಹೇಳಿ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ನಾನು ತಿಂದು ಹಸುವನ್ನು ನೀಗಿಸ್ಕೊಳ್ಬೇಕಾದ್ರೆ ಅಗತ್ಯವಿಲ್ಲ. ದೇವರ ವಾಕ್ಯವೇ ನನ್ನ ಹಸುವನ್ನು ನೀಗಿಸುತ್ತೆ, ರೊಟ್ಟಿಯಿಂದ ಮಾತ್ರವೇ ಅದು ಸಾಧ್ಯವಿಲ್ಲ ಅಂತ ಅವ್ರ ಉತ್ತರವನ್ನು ಕೊಡುವುದನ್ನ ನಾವು ಕಾಣುತ್ತೇವೆ. ಇಲ್ಲಿ ಅವರ ಶಾಸ್ತ್ರದ ವಿಷಯದಲ್ಲಿ ಮಾತನಾಡುವುದನ್ನ ಕಾಣುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯದಲ್ಲಿ ದೇವರು ಬರೆದುಕೊಟ್ಟಿರುವಂತಹ ವಾಕ್ಯವನ್ನ ಇಲ್ಲಿ ಸೈತನನಿಗೆ ಅವರು ಹೇಳುವುದನ್ನ ನಾವು ಕಾಣುತ್ತೇವೆ. ಇನ್ನು ನಾವು ಮುಂದುವರಿಸಿ ಅದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 7ನೇ ವಾಕ್ಯವನ್ನ ಓದುವಾಗ ಅಲ್ಲಿ ಮತ್ತೊಂದು ವಾಕ್ಯವನ್ನ ಅವರು ಹೇಳುತ್ತಾರೆ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಇಲ್ಲಿ ಮತ್ತೆ 2ನೇ ಸಾರಿ ಸೈತನನು ತಿರುಗಿ ಯೇಸು ಕ್ರಿಸ್ತನನ್ನ ಶೋಧನೆ ಮಾಡುತ್ತಾ ದೇವಾಲಯದ ಮೇಲೆ ತನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿನಿಂದ ಕೆಳಗೆ ಧುಮುಕು, ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆಯಲ್ಲ, ನೀನು ಹೋಗುವಾಗ ಆತನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನನ್ನ ಕಾಲು ಕಲೆಗೆ ತಗಲದ ಹಾಗೆ ನನ್ನ ಎತ್ತುಕೊಳ್ಳುವರೆಂಬುದಾಗಿ ಇದೆಯಲ್ಲ, ಈಗ ಇಲ್ಲಿನಿಂದ ಧುಮುಕು, ಆ ವಾಕ್ಯದ ಪ್ರಕಾರ ದೇವದೂತರು ನಿನ್ನನ್ನು ಎತ್ತುಕೊಂಡು ನಿನ್ನನ್ನು ಕಾಪಾಡುತ್ತಾರೋ ನೋಡೋಣ ಅಂತ ತನಗೆ ಯೇಸು ಕ್ರಿಸ್ತನಿಗೆ ತಾನು ಹೇಳ್ತಾನೆ. ಆಗ ಯೇಸು ಕ್ರಿಸ್ತನು ತನಗೆ ಕೊಡುವಂತ ಉತ್ತರ, ನಿನ್ನ ದೇವರಾಗಿರುವ ಕರ್ತನನ್ನ ಪರೀಕ್ಷಿಸಬಾರದು ಅಂತಲೂ ಬರೆದಿದೆ. ಹಾಗಂದ್ರೆ ಅರ್ಥ ಏನು? ನಾವು ಹೋಗುವಾಗ ಬರುವಾಗ ದೇವರು ನಮ್ಮನ್ನ ಕಾಪಾಡುತ್ತಾರೆ, ರಕ್ಷಿಸ್ತಾರೆ, ತಮ್ಮ ದೂತರನ್ನ ನಮಗೆ ಕಾವಲಾಗಿ ಏರ್ಪಡಿಸ್ತಾರೆ, ಅದು ನಿಜ. ಆದ್ರೆ ಅದು ಯಾವಾಗ ಅದು ನಮ್ಮ ಅರಿವಿಲ್ಲದೆ ಅಕಸ್ಮಾತ್ ಆಗಿ ಏನೋ ಒಂದು ಕೇಡು, ವಿಪತ್ತು, ತೊಂದರೆ ನಮಗೆ ಎದುರಾಗಿ ಬಿಡುವಾಗ ದೇವರು ಅದನಿಗೆ ನಮಗೆ ತಾಕದ ಹಾಗೆ ನಮ್ಮನ್ನ ದೂತರ ಮುಖಾಂತರ ಕಾದು ರಕ್ಷಿಸ್ತಾರೆ. ಆದ್ರೆ ಅದು ಬಿಟ್ಟು ದೇವರು ಈ ರೀತಿ ಹೇಳಿದಾರಲ್ಲ, ಅವರು ನನ್ನನ್ನ ಕಾಪಾಡ್ತಾರೋ ಇಲ್ವೋ ನೋಡೋಣ ಅಂತ ಹೇಳಿ ಬೇಕು ಅಂತಲೇ ನಾವು ಧುಮುಕಿದ್ರೆ ಅದು ತಪ್ಪಾಗುತ್ತೆ, ಅದು ದೇವರನ್ನು ಪರೀಕ್ಷಿಸಿದ ಹಾಗಾಗುತ್ತೆ. ಹಾಗಂದ್ರೆ ಏನು? ನಿಜವಾಗ್ಲೂ ದೇವರು ತನ್ನ ವಾಕ್ಯದ ಹಾಗೆ ನನ್ನನ್ನು ಕಾಪಾಡ್ತಾರೋ ಇಲ್ವೋ ನೋಡೋಣ ಅಂತ ಹೇಳಿ ದೇವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಧುಮುಕಿದ ಹಾಗಾಗುತ್ತೆ. ಅಕಸ್ಮಾತ್ ಆಗಿ ನೀನ್ ಬೀಳುವಾಗ ದೇವರು ಕಾಪಾಡ್ತಾರೆ. ದೇವರ ವಾಕ್ಯವನ್ನ ನಂಬದೆ ದೇವರನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಧುಮುಕಿದರೆ ಅದು ನಿನಗೆ ಫಲಿಸೋದಿಲ್ಲ, ದೇವರು ನಿನ್ನನ್ನು ಕಾಯೋದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ದೇವರನ್ನು ಪರೀಕ್ಷಿಸಬಾರದು ಅಂತಲೂ ಬರೆದಿದೆ. ಆದ್ರಿಂದ ನೀನು ಹೇಳೋ ಮಾತನ್ನು ನಾನು ಕೇಳೋದಿಲ್ಲ ಅಂತ ಯೇಸು ಕ್ರಿಸ್ತನು ತಿರುಗಿ ಸೈತನನಿಗೆ ಸತ್ಯವೇದದಿಂದಲೇ ಉತ್ತರವನ್ನು ಕೊಡುವುದನ್ನ ನಾವು ಕಾಣುತ್ತೇವೆ. ಇನ್ನು 10ನೇ ವಾಕ್ಯವನ್ನ ನಾವು ಮುಂದುವರಿಸಿ ಓದುವಾಗ ಅಲ್ಲಿ ಯೇಸು ಕ್ರಿಸ್ತನು ಈ ರೀತಿ ಹೇಳುತ್ತಾರೆ. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಇನ್ನು 3ನೇದಾಗಿ ಸೈತನನು ಯೇಸು ಕ್ರಿಸ್ತನನ್ನು ಶೋಧಿಸುವಾಗ ತನ್ನನ್ನ ದೊಡ್ಡ ಎತ್ತರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆ ಸ್ಥಳದಲ್ಲಿ ಭೂಲೋಕದ ಎಲ್ಲಾ ಮಹಿಮೆಯನ್ನು ವೈಭವವನ್ನು ತನಗೆ ತೋರಿಸಿ, ಇದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ, ನೀನು ಒಂದೇ ಸರಿ ನನಗೆ ಅಡ್ಡ ಬೀಳು ಸಾಕು, ಇದೆಲ್ಲವನ್ನ ನಿನಗೆ ಕೊಟ್ಟು ಬಿಡುತ್ತೇನೆ ಎಂದು ಯೇಸು ಕ್ರಿಸ್ತನಿಗೆ ತಾನು ಹೇಳುವುದನ್ನು ನಾವು ಕಾಣುತ್ತೇವೆ. ಆಗ ಯೇಸು ಕ್ರಿಸ್ತನು ಮತ್ತೆ 3ನೆಯ ಸಾರಿ ದೇವರ ವಾಕ್ಯದಿಂದಲೇ ತನಗೆ ಉತ್ತರವನ್ನು ಕೊಡುತ್ತಾ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂದು ದೇವರ ವಾಕ್ಯದಲ್ಲಿರುವಂತಹ ವಿಷಯವನ್ನ ತೆಗೆದು ಮಾತನಾಡುವುದನ್ನ ನಾವು ಕಾಣುತ್ತೇವೆ. ಸೈತನನ್ನು ಗದರಿಸಿ ತೊಲಗಿ ಹೋಗು ಅಂತ ಹೇಳುವುದನ್ನ ನಾವು ಕಾಣುತ್ತೇವೆ. ನಾವು ಓದಿದಂತ ಈ 3 ವಾಕ್ಯಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ವಾಕ್ಯದಿಂದಲೇ ಸೈತನನಿಗೆ ಉತ್ತರವನ್ನ ಕೊಡುತ್ತಾ ಬರುವುದನ್ನ ನಾವು ಕಾಣುತ್ತೇವೆ. ಅದರಲ್ಲೂ ಸೈತನನು ಒಂದು ಸಾರಿ ದೇವರ ವಾಕ್ಯವನ್ನೇ ತೆಗೆದುಕೊಂಡು ದೂತರನ್ನು ನನ್ನ ಕಾಯುವರೆಂಬುದಾಗಿ ಬರೆದಿದೆಯಲ್ಲ, ಹಾಗಾದ್ರೆ ಧುಮುಕಂತ ಹೇಳಿ ವಾಕ್ಯದಿಂದಲೇ ತನ್ನನ್ನ ಪರೀಕ್ಷಿಸುವುದಕ್ಕೆ, ತನ್ನನ್ನು ಶೋಧಿಸುವುದಕ್ಕೆ ಮುಂದೆ ಬರುವಾಗ ತಿರುಗಿ ವಾಕ್ಯದಿಂದಲೇ ಯೇಸು ಕ್ರಿಸ್ತನು ತನಗೆ ಉತ್ತರವನ್ನು ಕೊಟ್ಟು ತನ್ನನ್ನು ಜಯಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3 ಬಾರಿ ವಾಕ್ಯವನ್ನ ಸೈತನನಿಗೆ ಹೇಳಿ ಅವನನ್ನ ಜಯಿಸುವುದನ್ನ ನಾವು ಈ ವಾಕ್ಯಗಳಲ್ಲಿ ಕಾಣುತ್ತೇವೆ. ಇನ್ನು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ
13ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿ ಹೇಳುತ್ತಾರೆ, ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಶಾಸ್ತ್ರಿಗಳಿಗೆ ಫರಿಸಾಯರಿಗೆ ಉತ್ತರವನ್ನು ಕೊಡುತ್ತಾ, ನೀವು ಹೋಗಿ ಶಾಸ್ತ್ರದಲ್ಲಿ ಬರೆದಿರುವಂತಹ ಮಾತು ಯಜ್ಞವು ಬೇಡ, ಕರುಣೆಯೇ ಬೇಕು ಎನ್ನುವಂತ ದೇವರ ವಾಕ್ಯದ ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳಿರಿ ಅಂತ ಶಾಸ್ತ್ರಿಗಳಿಗೆ ಉತ್ತರವನ್ನ ಕೊಡುವುದನ್ನ ನಾವು ಕಾಣುತ್ತೇವೆ. ಇನ್ನು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಇನ್ನೊಂದು ಮಾತನ್ನ ಹೇಳುವುದನ್ನ ನಾವು ಕಾಣುತ್ತೇವೆ. ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದೆ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ದೇವಾಲಯವನ್ನ ಪ್ರವೇಶಿಸಿರುವಂತಹ ಸಮಯದಲ್ಲಿ ಅಲ್ಲಿದ್ದಂತ ಹುಡುಗರೆಲ್ಲರೂ ಯೇಸು ಕ್ರಿಸ್ತನಿಗೆ ಜಯಘೋಷವನ್ನು ಮಾಡುತ್ತಾ ಕೊಂಡಾಡುವುದನ್ನು ನಾವು ಕಾಣುತ್ತೇವೆ. ಆಗ ಅಲ್ಲಿದ್ದಂತ ಶಾಸ್ತ್ರಿಗಳಿಗೆ ಫರಿಸಾಯರಿಗೆ ಅದನ್ನ ಕಂಡು ಹೊಟ್ಟೆ ಕಿಚ್ಚುಪಟ್ಟು, ಈ ಹುಡುಗರು ಯೇಸು ಕ್ರಿಸ್ತನನ್ನ ಈ ರೀತಿಯಾಗಿ ಕೊಂಡಾಡುತ್ತಾ ಹೊಗಳುತ್ತಾ ಇದ್ದಾರಲ್ಲ ಅಂತ ಹೇಳಿ ಕೋಪ ಬಂದು ಆ ಹುಡುಗರಿಗೆ ಸುಮ್ಮನೆ ಇರುವುದು ಕೇಳು ಅಂತ ಯೇಸು ಕ್ರಿಸ್ತನಿಗೆ ಹೇಳುತ್ತಾರೆ. ಆಗ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನ ತಾನು ಅಲ್ಲಿ ಹೇಳುತ್ತಾ, ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳಿಂದಲೂ ಸ್ತೋತ್ರನ ಸಿದ್ಧಿಗೆ ತಂದೆ ಎಂಬುದಾಗಿ ನಿಮ್ಮ ಶಾಸ್ತ್ರದಲ್ಲೇ ಬರೆಯಲ್ಪಟ್ಟಿದೆಯಲ್ಲ, ಅದನ್ನು ನೀವು ಎಂದಾದರೂ ಓದಲಿಲ್ಲವಾ? ಅದು ಇವತ್ತು ನೆರವೇರುತ್ತಾ ಇದೆ ಅಂತ ವಾಕ್ಯವನ್ನ ಅಲ್ಲಿ ತಾನು ಹೇಳುವುದನ್ನ ನಾವು ಕಾಣುತ್ತೇವೆ. ಇನ್ನು ಅದೇ 21ನೇ ಅಧ್ಯಾಯ 42ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಇಲ್ಲಿಯೂ ಸಹ ಯೇಸು ಕ್ರಿಸ್ತನು ವಾಕ್ಯದಿಂದ ಶಾಸ್ತ್ರದಿಂದ ಒಂದು ಮಾತನ್ನ ಹೇಳುವುದನ್ನ ನಾವು ಕಾಣುತ್ತೇವೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ. ಇನ್ನು ನಾವು ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 27ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 27ನೆಯ ವಾಕ್ಯ, ಇಗೋ ನನ್ನ ದೂತನನ್ನು ನಿಮ್ಮ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ವಿಷಯವಾಗಿ ಮಾತನಾಡುತ್ತಾ ಮಲಾಕಿಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆಯ ವಾಕ್ಯವನ್ನ ಆತನು ಈ ಸ್ಥಳದಲ್ಲಿ ಸೂಚಿಸಿ ಆ ವಾಕ್ಯವು ಯೋಹಾನನ ವಿಷಯವಾಗಿ ಬರೆಯಲ್ಪಟ್ಟಿದೆ, ಆ ಪುರುಷನು ಈ ಯೋಹಾನನೇ ಎಂಬುದಾಗಿ ಆ ವಾಕ್ಯವನ್ನ ಸೂಚಿಸುವುದನ್ನ ಈ ಸ್ಥಳದಲ್ಲಿ ನಾವು ಕಾಣುತ್ತೇವೆ. ಇನ್ನು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯಗಳು 18 ಮತ್ತು 19 ಓದುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಕಟಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಯಲ್ಲಿ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತುಗಳನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ ಎಂದು ಹೇಳುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನ ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಒಂದು ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಭಾಮಂದಿರಕ್ಕೆ ಹೋಗಿ ಯೆಶಾಯ ಪ್ರವಾದನೆ ಪುಸ್ತಕದ ಒಂದು ಗ್ರಂಥವನ್ನ ತೆಗೆಸಿಕೊಂಡು ಅಲ್ಲಿ ಈ ವಾಕ್ಯಗಳನ್ನು ಓದಿ, ಆ ನಂತರ ನೀವು ಈ ದಿವಸ ನನ್ನನ್ನು ನೋಡುವಾಗ ಈ ವಾಕ್ಯಗಳು ನನ್ನಲ್ಲಿ ನೆರವೇರಿವೆ ಎಂದು ಯೆಶಾಯ ಪ್ರವಾದನೆ ಪುಸ್ತಕದಲ್ಲಿದ್ದಂಥ ವಾಕ್ಯಗಳನ್ನ ತಾನು ಸೂಚಿಸಿ ಹೇಳುವುದನ್ನ ನಾವು ಕಾಣುತ್ತೇವೆ. ಇನ್ನು ನಾವು ದೇವರ ವಾಕ್ಯವನ್ನು ಓದುವಾಗ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 25ರಿಂದ 27ರವರೆಗೆ ಓದುವಾಗ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಾಕ್ಯಗಳು 25ರಿಂದ ನಾವು ಓದಿ ನೋಡೋಣ. ಆತನು ಅವರಿಗೆ, ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಿ 3ನೇ ದಿನದಲ್ಲಿ ಮತ್ತೆ ಜೀವಂತವಾಗಿ ಎದ್ದಿರುತ್ತಾರೆ. ಇಬ್ಬರು ಶಿಷ್ಯರು ತಾವು ಯೆರೂಸಲೇಮಿನಿಂದ ಎಮ್ಮಾಹು ಎನ್ನುವಂತ ಹಳ್ಳಿಯ ಕಡೆಗೆ ನಡೆದು ಹೋಗುತ್ತಿರುವ ಸಮಯದಲ್ಲಿ
ಈ ವಿಷಯಗಳನ್ನ ಅವರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾರೆ. ಅಷ್ಟರಲ್ಲಿ ಯೇಸು ಕ್ರಿಸ್ತನೇ ತಮ್ಮ ಹಿಂದೆಗಡೆಯಿಂದ ಅವರ ಜೊತೆಯಾಗಿ ಬಂದು, ನೀವು ಮಾತನಾಡುತ್ತಿರುವಂತಹ ವಿಷಯಗಳು ಏನು ಅಂತ ಪ್ರಶ್ನಿಸುವಾಗ, ಅಯ್ಯೋ ನಿನಗೆ ಇದು ತಿಳಿದಿಲ್ಲವಾ? ಎಲ್ಲಾ ಜನಗಳಿಗೆ ಇದು ತಿಳಿದಿದೆ, ನಿನಗೆ ತಿಳಿದಿಲ್ಲವಾ? ಈಗ ಯೆರೂಸಲೇಮ್ ಪಟ್ಟಣದಲ್ಲಿ ಕೆಲ ದಿನಗಳಿಂದ ನಡೆದಿರುವಂತಹ ವಿಷಯ ನಿನಗೆ ಗೊತ್ತಿಲ್ಲವಾ? ಯೇಸು ಕ್ರಿಸ್ತನನ್ನ ಆ ಶಾಸ್ತ್ರಿಗಳು ಫರಿಸಾಯಗಳೆಲ್ಲ ಸೇರಿ ಶಿಲುಬೆ ಮರಣಕ್ಕೆ ಒಪ್ಪಿಸಿ ಬಿಟ್ಟರು ಎಂಬುದಾಗಿ ವಿಷಯಗಳನ್ನ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರನ್ನ ನೋಡಿ ಹೇಳುವಂತ ಮಾತೇನಂತಂದರೆ, ಶಾಸ್ತ್ರದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಮೋಶೆಯ ಗ್ರಂಥಗಳು, ಪ್ರವಾದಿಗಳ ಗ್ರಂಥಗಳು, ಇವುಗಳಲ್ಲೆಲ್ಲಾ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಬೇಕೆಂತಲೂ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬರಬೇಕೆಂತಲೂ ಎಲ್ಲೆಲ್ಲಿ ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆಯೋ ಆ ಎಲ್ಲಾ ಗ್ರಂಥಗಳನ್ನ ಅವರಿಗೆ ವಿವರಿಸಿ ಅವರಿಗೆ ಹೇಳುತ್ತಾರೆ. ಅದಾದ ನಂತರ 32ನೇ ವಾಕ್ಯವನ್ನ ಓದುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅದಾದ ನಂತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ರೊಟ್ಟಿ ಮುರಿದು ಕೊಡುವ ಸಮಯದಲ್ಲಿ ತೋರಿಸಿಕೊಳ್ಳುತ್ತಾರೆ. ಅವರು ಆತನನ್ನು ಕಂಡುಹಿಡಿಯುತ್ತಾರೆ. ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ ಮತ್ತೆ ಜೀವನದಿಂದ ಎದ್ದಿದ್ದಾನೆ, ನಮ್ಮೊಟ್ಟಿಗೆ ದಾರಿಯಲ್ಲಿ ಬಂದಾತನು ಆತನೇ ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. ಅದು ಮಾತ್ರವಲ್ಲದೆ ದಾರಿಯಲ್ಲಿ ಆತನು ಬರುತ್ತಿರುವಂತಹ ಸಮಯದಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಇರುವಂತಹ ಎಲ್ಲಾ ವಾಕ್ಯಗಳನ್ನು ವಿವರಿಸುತ್ತಾ ಎಲ್ಲೆಲ್ಲಿ ಆತನು ಶಿಲುಬೆಯಲ್ಲಿ ಮರಣ ಹೊಂದಬೇಕು ಮತ್ತೆ ಮರಣವನ್ನು ಜಯಿಸಿ ಜೀವನದ ಎದ್ದು ಬರಬೇಕೆನ್ನುವಂತಹ ವಿಷಯಗಳು ಬರೆಯಲ್ಪಟ್ಟಿದ್ದು ಅದೆಲ್ಲವನ್ನು ಆತನು ವಿವರಿಸುತ್ತಿರುವಂತಹ ಸಮಯದಲ್ಲಿ ಅದನ್ನು ಕೇಳುವಾಗ ನಮ್ಮ ಹೃದಯ ನಮ್ಮಲ್ಲೇ ಕುದಿಯಿತಲ್ಲವಾ ಎಂಬುದಾಗಿ ಅವರು ಮಾತನಾಡಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಎಲ್ಲಾ ಪ್ರವಾದಿಗಳ ಗ್ರಂಥದಲ್ಲಿಯೂ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಸಹ ಯೇಸು ಕ್ರಿಸ್ತನು ಎಲ್ಲೆಲ್ಲಿ ಬಾಧೆಪಟ್ಟು ಅವರು ಮರಣ ಹೊಂದಬೇಕು ಮತ್ತೆ ಜೀವನದ ಎದ್ದು ಬರಬೇಕೆಂಬುದಾಗಿ ಬರೆಯಲ್ಪಟ್ಟಿದೆಯೋ ಆ ಎಲ್ಲಾ ವಿಷಯಗಳನ್ನ ಅವರಿಗೆ ವಿವರಿಸುವಂತದ್ದನ್ನ ಈ ವಾಕ್ಯಗಳಲ್ಲಿ ನಾವು ಕಾಣುತ್ತೇವೆ. ಇನ್ನು ಮಾರ್ಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 6ರಿಂದ 7ರವರೆಗೆ ನಾವು ಓದಿ ನೋಡುವಾಗ ಅಲ್ಲಿ ಈ ರೀತಿಯಾಗಿದೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 6ರಿಂದ 7ರವರೆಗೆ. ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸುವುದೆಂತಲೂ ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವರೆಂತಲೂ ಬರೆದದೆ. ಇಲ್ಲಿ ಯೇಸು ಕ್ರಿಸ್ತನು ಗಂಡ ಹೆಣ್ಣು ಮದುವೆಯಾಗುವಂತ ಒಂದು ವಿಷಯದಲ್ಲಿ ಅವರು ಮಾತನಾಡುತ್ತಾ, ಆದಿಯಲ್ಲಿ ದೇವರು ಮನುಷ್ಯರನ್ನು ಸೃಷ್ಟಿಸಿದಾಗ ಅವರನ್ನು ಗಂಡಾಗಿ ಹೆಣ್ಣಾಗಿ ಸೃಷ್ಟಿಸಿ ಅವರನ್ನ ಜೊತೆಯಾಗಿ ಅವರನ್ನು ಇಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂದು ಮದುವೆ ವಿಷಯವಾದ ಕಾರ್ಯವನ್ನ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಇನ್ನು ಅದೇ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಾಕ್ಯಗಳು 28ರಿಂದ ನಾವು ಓದಿ ನೋಡುವಾಗ ಅವರು ಈ ರೀತಿ ಹೇಳುತ್ತಾರೆ. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ 2ನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ಒಬ್ಬ ಶಾಸ್ತ್ರಿ ಯೇಸು ಕ್ರಿಸ್ತನನ್ನ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಇವುಗಳೆಲ್ಲ ಯಾವುದು ಬಹಳ ಮುಖ್ಯವಾದ ಆಜ್ಞೆ ಅಂತ ಕೇಳಲು ತನ್ನ ಧರ್ಮಶಾಸ್ತ್ರದಲ್ಲಿ ಮೋಶೆ ಹೇಳುವಂತ ಮಾತನ್ನ ಅವರು ಹೇಳುತ್ತಾ, ನಿನ್ನ ದೇವರನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕೆಂದು ಶಾಸ್ತ್ರದಲ್ಲಿರುವಂತ ಮಾತನ್ನ ಅವರು ಹೇಳುವುದನ್ನ ನಾವು ಕಾಣುತ್ತೇವೆ. ಇನ್ನು ಕಡೆಯದಾಗಿ ಇನ್ನೊಂದು ವಾಕ್ಯವನ್ನ ನಾವು ಓದಿ ನೋಡೋಣ. ಅದೇ ಅಧ್ಯಾಯದ 36ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ರೀತಿಯಾಗಿ ಇದೆ. ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದಾಗಿ ದಾವೀದನೇ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಹೇಳಿದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಶಾಸ್ತ್ರಗಳೊಟ್ಟಿಗೆ ಮಾತನಾಡುತ್ತಾ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾ, ಬರಬೇಕಾಗಿರುವಂತ ಕ್ರಿಸ್ತನು ದಾವೀದನ ಮಗನು ಎಂಬುದಾಗಿ ನೀವು ಹೇಳುತ್ತೀರಲ್ಲ, ಆದರೆ ದಾವೀದನೇ ಬರಬೇಕಾಗಿರುವಂತ ಕ್ರಿಸ್ತನ ವಿಷಯದಲ್ಲಿ ದೇವರು ನನ್ನ ಒಡೆಯನಿಗೆ ನಾನು ನಿನ್ನ ವಿರೋಧಿಗಳನ್ನು ನನ್ನ ಪಾದಗಳ ಕೆಳಗಳಲ್ಲಿ ಹಾಕುವವರೆಗೂ ನನ್ನ ಬಲಗಡೆಯಲ್ಲಿ ಕುಳಿತಿರು ಎಂಬುದಾಗಿ ಹೇಳಿದನು ಅಂತ ಹೇಳಿ ಅಲ್ಲಿ ಕ್ರಿಸ್ತನನ್ನ ದಾವೀದನು ತನ್ನ ಒಡೆಯ ಎಂಬುದಾಗಿ ತಾನು ಹೇಳುವುದನ್ನ ನಾವು ನೋಡುತ್ತೇವೆ. ಹೀಗಿರುವಾಗ ನೀವು ಬರಬೇಕಾಗಿರುವಂತ ಕ್ರಿಸ್ತನು ದಾವೀದನಿಗೆ ಮಗನು ಎಂಬುದಾಗಿ ಹೇಳುವುದು ಹೇಗೆ ಸಾಧ್ಯ? ದಾವೀದನೇ ತನ್ನನ್ನು ಒಡೆಯ ಎಂಬುದಾಗಿ ಹೇಳಿದನಲ್ಲ ಅಂತ ಪ್ರಶ್ನೆ ಮಾಡುತ್ತಾ ಹಳೆ ಒಡಂಬಡಿಕೆಯಲ್ಲಿರುವಂತ ಒಂದು ವಾಕ್ಯವನ್ನು ಸೂಚಿಸುವುದನ್ನ ನಾವು ಕಾಣುತ್ತೇವೆ. ಇದುವರೆಗೂ ನಾವು ಅನೇಕ ವಾಕ್ಯಗಳನ್ನು ಓದಿ ನೋಡಿದೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಸುವಾರ್ತೆಗಳಲ್ಲಿ ಸೈತನನೊಟ್ಟಿಗೆ ಮಾತನಾಡುತ್ತಾ, ತನ್ನನ್ನು ವಿರೋಧಿಸುವಂತವರೊಟ್ಟಿಗೆ ಮಾತನಾಡುತ್ತಾ, ಸಾಧಾರಣ ಜನಗಳೊಟ್ಟಿಗೆ ಮಾತನಾಡುತ್ತಾ, ಅನೇಕ ಸಮಯಗಳಲ್ಲಿ ಅನೇಕ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಮುಖಾಂತರ, ಪ್ರವಾದಿಗಳ ಮುಖಾಂತರವಾಗಿ ತನ್ನ ವಾಕ್ಯಗಳನ್ನು ತೆಗೆದು ಮಾತನಾಡುವುದನ್ನ ನಾವು ಕಾಣುತ್ತೇವೆ. ಇವುಗಳನ್ನೆಲ್ಲ ನಾವು ಓದುವಾಗ ತಿಳಿದುಕೊಳ್ಳುವಂತ ಒಂದು ಮುಖ್ಯವಾದ ವಿಷಯವೇನು? ನಾವು ತಿಳಿದುಕೊಳ್ಳುವಂತ ಮುಖ್ಯವಾದ ವಿಷಯವೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ವಾಕ್ಯದಿಂದ ತುಂಬಲ್ಪಟ್ಟವನಾಗಿದ್ದನು. ಯೇಸು ಕ್ರಿಸ್ತನು ಎಲ್ಲಾ ಸಮಯಗಳಲ್ಲಿಯೂ ವಾಕ್ಯವನ್ನು ತೆಗೆದು ಆತನ ಮಾತನಾಡುತ್ತಾ ಇದ್ದನು. ಸೈತನನು ತನ್ನ ಬಳಿಯಲ್ಲಿ ಬಂದು ಮಾತನಾಡಿದರೂ ಸರಿ, ಸೈತನನಿಗೂ ವಾಕ್ಯದಿಂದಲೇ ಅವರು ಉತ್ತರವನ್ನು ಕೊಟ್ಟರು. ವಿರೋಧಿಗಳು ತನ್ನ ಬಳಿಯಲ್ಲಿ ಬಂದು ಮಾತನಾಡಿದರೂ ಸರಿ, ಆ ವಿರೋಧಿಗಳಿಗೂ ವಾಕ್ಯದಿಂದಲೇ ಅವರು ಉತ್ತರವನ್ನು ಕೊಟ್ಟರು. ಸಾಧಾರಣ ಜನಗಳಿಗೆ ವಾಕ್ಯವನ್ನು ಅವರು ವಿವರಿಸಿದರು. ಶಿಷ್ಯಂದರಿಗೆ ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥದಲ್ಲಿರುವಂತ ವಿಷಯಗಳನ್ನೆಲ್ಲ ಅವರು ವಿವರವಾಗಿ ಹೇಳುತ್ತಾ ಬಂದರು. ಈ ರೀತಿ ಅವರ ಜೀವಿತ ಕಾಲದಲ್ಲೆಲ್ಲ ಎಷ್ಟೋ ಸಮಯದಲ್ಲಿ ಅವರು ವಾಕ್ಯವನ್ನ ಆಳವಾಗಿ ಜನಗಳಿಗೆ ಹಳೆ ಒಡಂಬಡಿಕೆಯಿಂದ ತೆಗೆದು ತೋರಿಸುವುದನ್ನು, ವಿವರಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಇದರಿಂದ ನಾವು ತಿಳಿದುಕೊಳ್ಳುವಂತ ವಿಷಯವೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ವಾಕ್ಯದಿಂದ ತುಂಬಲ್ಪಟ್ಟವನಾಗಿ ಇದ್ದನು. ಆತನಿಗೆ ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಇವುಗಳೆಲ್ಲವೂ ಬಹಳ ಚೆನ್ನಾಗಿ ತಿಳಿದಿತ್ತು. ಯಾವ ವಾಕ್ಯಗಳು ಏನನ್ನ ಹೇಳುತ್ತವೆ, ಏನೆಂಬುದಾಗೆಲ್ಲ ಬರೆಯಲ್ಪಟ್ಟಿದೆ, ಈ ಎಲ್ಲಾ ವಿಷಯಗಳು ನನಗೆ ಬಹಳ ಚೆನ್ನಾಗಿ ತಿಳಿದಿತ್ತು. ಇದರಿಂದ ನಾವು ಕಲಿತುಕೊಳ್ಳಬೇಕಾಗಿರುವಂತಹ ವಿಷಯ ಏನು? ನಾವು ಧ್ಯಾನಿಸುತ್ತಿರುವಂತ ವಿಷಯವೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವೇನನ್ನು ತಿಳಿದುಕೊಳ್ಳಬೇಕೆಂಬುದಾಗಿ, ನಾವು ಏನನ್ನು ಕಲಿತುಕೊಳ್ಳಬೇಕೆಂಬುದಾಗಿ ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಆತನಿಂದ ನಾವೇನನ್ನು ಕಲಿತುಕೊಳ್ಳಬೇಕು? ಆತನಿಂದ ದೇವರ ವಾಕ್ಯವನ್ನ ನಾವು ಕಲಿತುಕೊಳ್ಳಬೇಕು. ಆತನನ್ನು ಗಮನಿಸಿ ನೋಡಿದರೆ, ಸೈತನನೊಟ್ಟಿಗೂ, ತನ್ನನ್ನು ವಿರೋಧಿಸುವವರೊಟ್ಟಿಗೂ, ತನ್ನನ್ನು ಪ್ರಶ್ನೆ ಮಾಡುವಂತವರೊಟ್ಟಿಗೂ, ತನ್ನ ಬಳಿಯಲ್ಲಿ ವಾದ ವಿವಾದಗಳನ್ನು ಮಾಡುವಂತವರೊಟ್ಟಿಗೂ, ಶಿಷ್ಯಂದರೊಟ್ಟಿಗೂ, ಎಲ್ಲಾ ಜನಗಳೊಟ್ಟಿಗೂ ಆತನ ವಾಕ್ಯವನ್ನೇ ಮಾತನಾಡುತ್ತಾ ಇದ್ದನು. ವಾಕ್ಯದಿಂದಲೇ ಆತನ ಮಾತನಾಡುತ್ತಾ ಇದ್ದನು. ಒಂದು ವೇಳೆ ತನಗೆ ವಾಕ್ಯದ ಪರಿಚಯವಿಲ್ಲವಾಗಿದ್ದರೆ, ವಾಕ್ಯ ತನಗೆ ತಿಳಿದಿಲ್ಲವಾಗಿದ್ದರೆ, ಸೈತನನಿಗೆ ಯಾವ ಉತ್ತರವನ್ನು ಕೊಡುವುದಕ್ಕಾಗುತ್ತಿತ್ತು? ತನ್ನನ್ನು ವಿರೋಧಿಸುವಂತವರಿಗೆ ಯಾವ ಉತ್ತರವನ್ನು ಕೊಡುವುದಕ್ಕಾಗುತ್ತಿತ್ತು? ಅಥವಾ ಬೇರೆ ಯಾರಿಗೆ ಆಗಲಿ ಯಾವ ಉತ್ತರವನ್ನು ಕೊಡುವುದಕ್ಕೆ ಆಗುತ್ತಾ ಇತ್ತು? ನಾವು ಈ ಲೋಕದಲ್ಲಿ ಸೈತನನನ್ನು ಜಯಿಸಬೇಕಾದರೆ, ನಮ್ಮನ್ನು ವಿರೋಧಿಸುವಂತವರನ್ನ ಜಯಿಸಬೇಕಾದರೆ, ಅಥವಾ ಯಾವುದೇ ಒಂದು ಕಾರ್ಯವನ್ನು ನಾವು ಜಯಿಸಬೇಕಾದರೆ ವಾಕ್ಯ ನಮಗೆ ಬಹಳ ಮುಖ್ಯ. ದೇವರ ವಾಕ್ಯದ ಜ್ಞಾನ, ದೇವರ ವಾಕ್ಯದ ಅರಿವು ನಮಗೆ ಬಹಳ ಮುಖ್ಯ. ಯೇಸು ಕ್ರಿಸ್ತನು ದೇವರ ವಾಕ್ಯಗಳಿಂದ ತುಂಬಲ್ಪಟ್ಟವನಾಗಿದ್ದನು. ಎಲ್ಲಾ ಸಮಯಗಳಲ್ಲೂ ವಾಕ್ಯವನ್ನ ತೆಗೆದು ತಾನು ಮಾತನಾಡುತ್ತಾ ಇದ್ದನು. ಅದರಂತೆ ನಾನು ನೀವು ದೇವರ ವಾಕ್ಯದಿಂದ ತುಂಬಲ್ಪಟ್ಟವர்களಾಗಿ ಇರಬೇಕಾದದ್ದು ಬಹಳ ಮುಖ್ಯ. ಈ ದಿವಸ ನಮ್ಮನ್ನು ನಾವು ಪ್ರಶ್ನಿಸಿ ನೋಡಬೇಕು. ನಾವು ವಾಕ್ಯವನ್ನ ಯಾವ ರೀತಿ ತಿಳಿದವರಾಗಿದ್ದೇವೆ? ವಾಕ್ಯವನ್ನ ಯಾವ ರೀತಿ ಅರಿತವರಾಗಿದ್ದೇವೆ? ವಾಕ್ಯವು ನಮ್ಮಲ್ಲಿ ಇದೆಯಾ ಅನ್ನುವುದನ್ನ ಈ ದಿವಸ ನಾವು ಪ್ರಶ್ನಿಸಿ ನೋಡಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯದಿಂದ ತುಂಬಲ್ಪಟ್ಟ ಹಾಗೆ ನಾನು ನೀವು ದೇವರ ವಾಕ್ಯದಿಂದ ತುಂಬಲ್ಪಟ್ಟವರುಗಳಾಗಿ ಜೀವಿಸಬೇಕಾಗಿರುವುದು ಬಹಳ ಮುಖ್ಯ. ಈ ದಿವಸ ನಾವು ಆ ರೀತಿ ಬದುಕ್ತಾ ಇದ್ದೇವಾ? ಯೇಸು ಕ್ರಿಸ್ತನು ಎಲ್ಲೇ ಇದ್ದಾಗಲೂ, ಯಾರ ಬಳಿಯಲ್ಲೇ ಮಾತನಾಡುತ್ತಾ ಇದ್ದಾಗಲೂ, ಎಲ್ಲಾ ಸಮಯಗಳಲ್ಲೂ ವಾಕ್ಯವನ್ನು ಸೂಚಿಸಿ ಅವರು ಮಾತನಾಡುತ್ತಾ ಇದ್ದರು. ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನಿಮಗೆ ತಿಳಿದಿಲ್ವಾ? ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿಮಗೆ ಗೊತ್ತಿಲ್ವಾ? ವಾಕ್ಯದಲ್ಲಿ ಈ ರೀತಿಯಾಗಿದೆ, ನೀವು ಯಾವತ್ತೂ ಓದಿಲ್ವಾ? ಈ ರೀತಿ ಮಾತಾಡ್ತಿರಲ್ಲ, ವಾಕ್ಯ ಈ ರೀತಿ ಇದೆಯಲ್ವಾ, ನಿಮಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ವಾಕ್ಯವನ್ನು ತೆಗೆದು ಅವರು ಮಾತನಾಡುತ್ತಾ ಇದ್ದರು. ಕಾರಣ ವಾಕ್ಯವನ್ನು ಆತನು ಬಹಳವಾಗಿ ಅರಿತವನಾಗಿದ್ದನು. ಇದೇ ರೀತಿ ನಾನು ನೀವು ವಾಕ್ಯವನ್ನು ಬಹಳವಾಗಿ ತಿಳಿದವರಾಗಿ, ಅರಿತವರಾಗಿ, ವಾಕ್ಯದ ಪರಿಚಯ ಬಹಳ ಇರುವವர்களಾಗಿ, ವಾಕ್ಯದಿಂದ ತುಂಬಲ್ಪಟ್ಟವர்களಾಗಿ ಜೀವಿಸಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ, ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ ನಾವು ಓದಿ ನೋಡುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಈ ವಾಕ್ಯಗಳು ನಮಗೆ ಹೇಳುವಂತ ವಿಷಯವೇನೆಂದರೆ, ನಾವು ದುಷ್ಟರೊಡನೆ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ,
ನಾವು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡುವಂತವರಾಗಿ ಅದರಲ್ಲಿ ಸಂತೋಷ ಪಡುವಂತವರುಗಳಾಗಿ ನಾವು ಜೀವಿಸುತ್ತಾ ಇದ್ದರೆ ಎಷ್ಟೋ ಧನ್ಯರು. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗೆ ನಮ್ಮ ಜೀವಿತ ಇರುತ್ತೆ. ನಾವು ದೇವರಿಗಾಗಿ ಫಲಿಸುವಂತವர்களಾಗಿರುತ್ತೇವೆ ಎಂಬುದಾಗಿ ಈ ವಾಕ್ಯಗಳು ಹೇಳುವುದನ್ನು ನಾವು ಕಾಣುತ್ತೇವೆ. ಇನ್ನು ಯೆಹೋಶುವನು ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುವೆ, ಕೃತಾರ್ಥನಾಗುವೆ. ಇಲ್ಲಿ ದೇವರು ಯೆಹೋಶುವನನ್ನು ನೋಡುತ್ತಾ ಹೇಳುವಂತ ಮಾತೇನೆಂದರೆ, ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಇದನ್ನ ಧ್ಯಾನ ಮಾಡುತ್ತಾ ಅದರಲ್ಲಿರುವುದೆಲ್ಲವನ್ನು ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ ಅಂತ ದೇವರು ಹೇಳುವುದನ್ನ ನಾವು ಕಾಣುತ್ತೇವೆ. ಇನ್ನು ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ ವಾಕ್ಯಗಳು 105 ನಾವು ಓದಿ ನೋಡುವಾಗ ಇಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಹೇಳುತ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವು ನಮ್ಮ ಕಾಲಿಗೆ ಅದು ದೀಪವಾಗಿದೆ, ನಮ್ಮ ದಾರಿಗೆ ಅದು ಬೆಳಕಾಗಿದೆ. ಇನ್ನು ಕೀರ್ತನೆಗಳು 119ನೇ ಅಧ್ಯಾಯ 72ನೇ ವಾಕ್ಯವನ್ನು ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಇಲ್ಲಿ ದೇವಭಕ್ತನು ಹೇಳುವ ಮಾತೇನೆಂದರೆ, ನಿನ್ನ ವಾಕ್ಯವು ನನಗೆ ಎಷ್ಟು ಪ್ರಿಯವಾಗಿದೆ ಅಂದರೆ, ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟರೂ ಸಹ ಅವುಗಳಿಗಿಂತಲೂ ನನಗೆ ನಿನ್ನ ವಾಕ್ಯವೇ ಬಹಳ ಪ್ರಿಯವಾಗಿದೆ. ನಾನು ಇದನ್ನೇ ತೆಗೆದುಕೊಳ್ಳುತ್ತೇನೆ ಹೊರತು ಅದನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ತಾನು ಹೇಳುವುದನ್ನು ನಾವು ಕಾಣುತ್ತೇವೆ. ಇನ್ನು ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ 8ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ 8ನೇ ವಾಕ್ಯ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ಇಲ್ಲಿ ಭಕ್ತನ ಹೇಳುವಂತ ಮಾತೇನೆಂದರೆ, ದೇವರನ್ನ ನೋಡಿ, ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ, ನಿನ್ನ ಧರ್ಮಶಾಸ್ತ್ರವು ನನ್ನ ಅಂತರಂಗದಲ್ಲಿದೆ ಅಂದನು. ನಿನ್ನ ವಾಕ್ಯವನ್ನ ನನ್ನ ಅಂತರಂಗದಲ್ಲಿ ನಾನು ಇಟ್ಟುಕೊಂಡಿದ್ದೇನೆ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನಗೆ ಸಂತೋಷ, ಅಂದ್ರೆ ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದೇ ನನಗೆ ಸಂತೋಷ ಅಂತ ತಾನು ಹೇಳುವುದನ್ನ ನಾವು ಕಾಣುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ವಾಕ್ಯಗಳಿಂದ ತುಂಬಿದವನಾಗಿದ್ದನು. ಎಲ್ಲಾ ಸಮಯಗಳಲ್ಲಿ ವಾಕ್ಯವನ್ನು ಉಪಯೋಗಿಸಿಯೇ ಆತನು ಮಾತನಾಡುತ್ತಾ ಇದ್ದನು. ನಾವು ಸಹ ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸುವಂತವர்களಾಗಿರಬೇಕು, ದೇವರ ವಾಕ್ಯದಂತೆ ನಡೆಯುವಂತವர்களಾಗಿರಬೇಕು, ದೇವರ ವಾಕ್ಯದಿಂದ ತುಂಬಲ್ಪಟ್ಟವர்களಾಗಿ, ದೇವರ ವಾಕ್ಯವೇ ನನ್ನ ಆಸೆ, ದೇವರ ವಾಕ್ಯವೇ ನನ್ನ ಬಯಕೆ, ನನ್ನ ಹೃದಯದಲ್ಲಿರುವುದೆಲ್ಲ ದೇವರ ವಾಕ್ಯವೇ ಎಂಬ ರೀತಿಯಲ್ಲಿ ನಾವು ಜೀವಿಸಬೇಕಾದದ್ದು ನಮಗೆ ಬಹಳ ಮುಖ್ಯ. ಯೇಸು ಕ್ರಿಸ್ತನು ಎಲ್ಲಾ ಸಮಯಗಳಲ್ಲಿ ವಾಕ್ಯವನ್ನು ತೆಗೆದುಕೊಂಡೇ ಮಾತನಾಡುತ್ತಾ ಇದ್ದರು. ಈ ದಿವಸ ನಾವು ಮಾತನಾಡುವಾಗ ಆ ರೀತಿ ದೇವರ ವಾಕ್ಯವು ಬರುತ್ತಾ? ಏನಾದ್ರೂ ಒಂದು ವಿಷಯ ಬರುವಂತ ಸಮಯದಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಆಗ ಈ ಒಂದು ಸಂದರ್ಭಕ್ಕೆ ಈ ವಾಕ್ಯದ ಪ್ರಕಾರ ನಾವು ನಡೀಬೇಕು ಅಂತ ನಾವು ಮಾತಾಡುವಂತವರಾಗಿದ್ದೇವಾ? ನಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡುವಾಗ, ಕುಟುಂಬದವರೊಟ್ಟಿಗೆ ಮಾತಾಡುವಾಗ, ನಮಗೆ ಪರಿಚಯ ಇರುವಂತವರೊಟ್ಟಿಗೆ ಮಾತಾಡುವಾಗ, ನಾವು ವ್ಯಾಪಾರ ಮಾಡುವ ಸ್ಥಳದಲ್ಲಾಗಲಿ ಅಥವಾ ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಲಿ, ಸಂಬಂಧಿಕರು ಮಧ್ಯದಲ್ಲಾಗಲಿ, ದೇವಜನಗಳ ಮಧ್ಯದಲ್ಲಿ ಆಗಲಿ, ಎಲ್ಲೇ ಆಗಲಿ, ನಾವು ಕೂಡಿರುವಾಗ ಯಾವುದೇ ಒಂದು ವಿಷಯದ ಸಲುವಾಗಿ ನಾವು ಮಾತನಾಡುವಂತ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿದೆ, ಆಗ ಈ ಒಂದು ಸಂದರ್ಭಕ್ಕೆ ನಾವು ವಾಕ್ಯದ ಪ್ರಕಾರ ಈ ರೀತಿ ನಡೆಯಬೇಕು, ಈ ರೀತಿ ಮಾಡಬೇಕು ಅಂತ ದೇವರ ವಾಕ್ಯಗಳು ನಮಗೆ ಜ್ಞಾಪಕ ಬರುತ್ತಾ? ನಾವು ಮಾತಾಡುವಾಗ ಆ ಸಂದರ್ಭಕ್ಕೆ ತಕ್ಕ ಹಾಗೆ ವಾಕ್ಯಗಳನ್ನ ಹೇಳಿ ಆ ಕಾರ್ಯಗಳನ್ನು ನಾವು ಮಾಡುವಂತವರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಎಲ್ಲಾ ಸಮಯಗಳಲ್ಲಿ ವಾಕ್ಯವನ್ನು ತೆಗೆದೇ ಅವರು ಮಾತನಾಡಿದರು. ಈ ದಿವಸ ನಾನು, ನೀವು, ನನಗೆ, ನಿಮಗೆ ವಾಕ್ಯಗಳು ಆ ರೀತಿ ಜ್ಞಾಪಕ ಬರುತ್ತಾ? ವಾಕ್ಯವನ್ನು ತೆಗೆದು ನಾವು ಮಾತನಾಡುವಂತವರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮ ಜೀವಿತನ ಅಗತ್ಯಗಳಿಗೆ, ಸಂದರ್ಭಗಳಿಗೆ ತಕ್ಕ ಹಾಗೆ ದೇವರ ವಾಕ್ಯ ನಮಗೆ ಜ್ಞಾಪಕ ಬರುತ್ತಾ? ದೇವರ ವಾಕ್ಯವನ್ನ ನಾವು ಎತ್ತಿ ಹೇಳಿ ಈ ಸಂದರ್ಭಕ್ಕೆ ದೇವರ ವಾಕ್ಯದ ಪ್ರಕಾರ ಈ ರೀತಿ ನಾವು ನಡೀಬೇಕು ಅಂತ ಹೇಳುವಂತವರಾಗಿರ್ತೇವಾ? ಆ ರೀತಿ ಹೇಳುವಂತವರಾಗಿ ನಾವು ಇದ್ದೇವೆಂದ್ರೆ ನಾವು ಚೆನ್ನಾಗಿ ದೇವರ ವಾಕ್ಯವನ್ನ ಓದುವವರೆಂಬುದಾಗಿ ಅರ್ಥ. ಯಾವ ಸಂದರ್ಭ ಬಂದರೂ ಆ ಸಂದರ್ಭಕ್ಕೆ ಸರಿಯಾದ ವಾಕ್ಯ ನಮ್ಮ ಮನಸ್ಸಿಗೆ ಜ್ಞಾಪಕ ಬರುತ್ತೆ ಅಂತಂದ್ರೆ ನಾವು ವಾಕ್ಯವನ್ನ ಚೆನ್ನಾಗಿ ಧ್ಯಾನ ಮಾಡುವಂತವರಾಗಿದ್ದೇವೆಂಬುದಾಗಿ ಅರ್ಥ. ನಾವು ವಾಕ್ಯದಿಂದ ತುಂಬಲ್ಪಟ್ಟವர்களಾಗಿ ಇದ್ದೇವೆಂಬುದಾಗಿ ಅರ್ಥ.
ವಾಕ್ಯವೇ ನಮ್ಮ ಆಶೆ, ಬಯಕೆ, ನಮ್ಮ ದಾಹ ಎಲ್ಲವೂ ದೇವರ ವಾಕ್ಯವೇ ಆಗಿದೆ ಎಂಬುದಾಗಿ ಅರ್ಥ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಪ್ರೀತಿ ಮಾಡುವಂತ ಒಂದು ವ್ಯಕ್ತಿ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತ ಒಂದು ವ್ಯಕ್ತಿ, ದೇವರ ವಾಕ್ಯವನ್ನು ಆಶಿಸುವಂತ ಒಂದು ವ್ಯಕ್ತಿ ಮಾತ್ರವೇ ಎಲ್ಲಾ ಸಮಯಗಳಲ್ಲಿ ಆಯಾ ಸಮಯಕ್ಕೆ ಸರಿಯಾಗಿ ದೇವರ ವಾಕ್ಯವನ್ನು ಜ್ಞಾಪಕ ಮಾಡಿ ಆ ವಾಕ್ಯವನ್ನು ಹೇಳಿ ಆ ವಾಕ್ಯದಂತ ಹಾಗೆ ನಾವು ಈ ಕಾರ್ಯವನ್ನು ಮಾಡಬೇಕು ಅಂತ ಆಲೋಚನೆ ಹೇಳುವುದಕ್ಕೆ ಸಾಧ್ಯ. ಆದ್ರೆ ನಾವು ವಾಕ್ಯವನ್ನು ಪ್ರೀತಿ ಮಾಡದವರಾಗಿದ್ರೆ, ಧ್ಯಾನ ಮಾಡುವಂತವರಾಗಿದ್ರೆ, ನಾವು ಓದದವರುಗಳಾಗಿ ಇದ್ರೆ ನಾವು ಯಾವ ಸಂದರ್ಭದಲ್ಲಿಯೂ ಸಹ ನಮಗೆ ದೇವರ ವಾಕ್ಯ ಜ್ಞಾಪಕ ಬರೋದಿಲ್ಲ. ಅವಾಗ ಜ್ಞಾಪಕ ಬರದೇ ಇರುವಾಗ ಏನ್ ಮಾಡ್ತೇವೆ, ನಮ್ಮ ಸ್ವಂತ ಆಲೋಚನೆ ಏನು ಹೊಳೆಯುತ್ತೋ ಆ ರೀತಿಗೆ ಕಾರ್ಯಗಳನ್ನು ಮಾಡುವಂತವರಾಗಿರುತ್ತೇವೆ. ಆಗ ಕೆಲವೊಂದು ಸರಿ ಅದು ಕೆಟ್ಟು ಹೋಗೋದಕ್ಕೆ ಅವಕಾಶ ಇರುತ್ತೆ. ನಾವು ಎಷ್ಟೋ ವಾಕ್ಯಗಳನ್ನು ಓದಿ ನೋಡಿದ್ದೇವೆ. ಎಲ್ಲಾ ಸ್ಥಳಗಳಲ್ಲಿ ಅವರು ಎಷ್ಟೋ ವಾಕ್ಯಗಳನ್ನು ಮಾತನಾಡಿದರು. ಈ ರೀತಿ ಬರೆದಿದೆ, ಈ ರೀತಿಯಾಗಿ ನೀವು ಓದ್ಲಿಲ್ವಾ, ಈ ತರ ಇದೆ ನಿಮಗೆ ಗೊತ್ತಿಲ್ವಾ, ನೀವು ನೋಡಿಲ್ವಾ. ಎಷ್ಟೋ ವಾಕ್ಯಗಳನ್ನ ಅವರು ಮಾತನಾಡಿ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ಗ್ರಂಥದಿಂದಲೂ ಅವರು ಹೇಳಿದರು. ಕಾರಣ ಅವರು ವಾಕ್ಯಗಳಿಂದ ತುಂಬಲ್ಪಟ್ಟವರಾಗಿದ್ದರು. ನಾನು ನೀವು ಇವತ್ತು ಆ ರೀತಿಯಾಗಿ ವಾಕ್ಯಗಳಿಂದ ತುಂಬಲ್ಪಟ್ಟವರಾಗಿದ್ದೇವಾ? ವಾಕ್ಯ ಅನ್ನುವಂತ ಜೀವಜಲ ನಮ್ಮಲ್ಲಿ ಹರಿತಾ ಇದೆಯಾ ಅಥವಾ ಬತ್ತು ಹೋಗಿದೆಯಾ? ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರ ವಾಕ್ಯವನ್ನು ಓದ್ತೇವಾ? ಪ್ರತಿ ದಿವಸ ದೇವರ ವಾಕ್ಯವನ್ನು ಓದ್ತೇವಾ? ಓದಿದ್ರೆ ಎಷ್ಟೊತ್ತು ಓದ್ತೇವೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿ ನೋಡಬೇಕು. ಎಷ್ಟೋ ಜನಗಳು ಬೈಬಲ್ನ ಓದೋದೇ ಇಲ್ಲ, ಸುಮ್ಮನೆ ಮನೇಲಿ ಇಟ್ಕೊಂಡಿರ್ತಾರೆ ಅಷ್ಟೇ, ಅದನ್ನ ಓದೋದೇ ಇಲ್ಲ. ಸುಮ್ಮನೆ ಒಂದ್ ವೇಳೆ ಯಾವ್ದಾದ್ರು ಕ್ಯಾಲೆಂಡರ್ ಅಲ್ಲಿ ಒಂದು ವಾಕ್ಯ ಮುದ್ರಣ ಮಾಡಿದ್ರೆ ಆ ವಾಕ್ಯನ ನೋಡ್ಕೊಂಡು ಸುಮ್ಮನೆ ಆಗ್ತಾರೆ. ಇಲ್ಲ ಯಾರಾದ್ರೂ ಸೇವಕರು ಇಂಟರ್ನೆಟ್ ಅಲ್ಲಿ ದಿನ ಒಂದೊಂದು ವಾಕ್ಯ ನಾವು ಹೇಳ್ತೀವಿ ಅಂದ್ರೆ ಆ ವಾಕ್ಯ ಕೇಳ್ಕೊಂಡು ಸುಮ್ಮನೆ ಆಗ್ತಾರೆ. ಇಲ್ಲ ಇಂಟರ್ನೆಟ್ ಅಲ್ಲಿ ಯಾವ್ದೋ ಒಂದು ವಾಕ್ಯ ಬರುತ್ತೆ, ಮೊಬೈಲ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಅದ್ರಲ್ಲಿ ಇದರಲ್ಲಿ ಯಾರೋ ಒಂದು ವಾಕ್ಯ ಕಳಿಸ್ತಾರೆ ಅಂದ್ರೆ ಆ ವಾಕ್ಯ ಓದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಈ ರೀತಿ ಕ್ಯಾಲೆಂಡರ್ ಅಲ್ಲಿ, ಅಲ್ಲಿ ಮೊಬೈಲ್, ಇಂಟರ್ನೆಟ್ ಅಲ್ಲಿ, ಇಲ್ಲಿ ವಾಟ್ಸಪ್ ಅಲ್ಲಿ, ಅಲ್ಲಿ ಇಲ್ಲಿ ಯಾವ್ದೋ ಒಂದು ವಾಕ್ಯ ಓದ್ಬಿಟ್ಟು ಒಂದು ವಾಕ್ಯ ಕೇಳ್ಬಿಟ್ಟು ಸುಮ್ಮನಾಗ್ತೀವಿ ಅಂತಂದ್ರೆ ಅದರಿಂದ ಪ್ರಯೋಜನ ಇಲ್ಲ. ನಾವು ಶಕ್ತಿ ಹೊಂದಿ ಬಲದಿಂದ ಇರಬೇಕು ಅಂತಂದ್ರೆ ನಾವು ತಟ್ಟೆ ಪೂರ್ತಿ ಅನ್ನ ಹಾಕೊಂಡು ಅದನ್ನ ತೃಪ್ತಿಯಾಗಿ ತಿಂದು ನಾವು ಜೀವಿಸ್ಬೇಕು. ಆಗ್ಲೇನೆ ನಾವು ಬಲದಿಂದ ಇರೋಕ್ ಸಾಧ್ಯ. ಆದ್ರೆ ಸುಮ್ನೆ ಅಲ್ಲೆಲ್ಲ ಹೋಗ್ತೀವಿ, ಅವ್ರೇನೋ ಒಂದು ತುತ್ತು ಕೊಡ್ತಾರೆ ಬಾಯಿಗೆ, ಇನ್ನೊಂದು ಕಡೆ ಎಲ್ಲ ಹೋಗ್ತೀವಿ, ಅಲ್ಲೊಂದು ತುತ್ತು ಬಾಯಿಗೆ ಇಡ್ತಾರೆ, ಇನ್ನೊಂದ್ ಕಡೆ ಹೋಗ್ತೀವಿ, ಅಲ್ಲೆಲ್ಲೋ ಒಂದು ತುತ್ತು ಬಾಯಿಗೆ ಇಡ್ತಾರೆ. ಅಂದ್ರೆ ಅಲ್ಲೊಂದು ತುತ್ತು, ಇಲ್ಲೊಂದು ತುತ್ತು 3-4 ತುತ್ತು ತಿನ್ಕೊಂಡು ದಿವಸ ಎಲ್ಲ ಮನುಷ್ಯ ಬದುಕಕ್ಕಾಗುತ್ತಾ? ಆರೋಗ್ಯವಾಗಿ ಬಲದಿಂದ ಇರಕ್ಕಾಗತ್ತಾ? ಆಗೋದಿಲ್ಲ. ಅದೇ ರೀತಿ ಸುಮ್ನೆ ಕ್ಯಾಲೆಂಡರ್ ಒಂದು ವಾಕ್ಯ, ಇಲ್ಲಿ ವಾಟ್ಸಪ್ ಅಲ್ಲಿ ಬರುವಂತ ಒಂದು ವಾಕ್ಯ, ಅಲ್ಲೆಲ್ಲ ಇಂಟರ್ನೆಟ್ ಅಲ್ಲಿ ಯಾರೊಬ್ರು ಹೇಳುವಂತ ಒಂದು ವಾಕ್ಯ, ಇವುಗಳನ್ನ ಕೇಳಿ ಬದುಕೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಆತ್ಮಕ್ಕೆ ಯಾವ ಬಲನೂ ಇರೋದಿಲ್ಲ. ನಾವು ಬದುಕ್ಬೇಕಂದ್ರೆ ನಾವು ಸತ್ಯವೇದವನ್ನ ಕೈಯಲ್ಲಿ ತಗೊಂಡು ಅದನ್ನ ಪ್ರತಿ ದಿವಸ ಓದುವಂತವರಾಗಿರ್ಬೇಕು. ನಾವು 3 ಹೊತ್ತು ಮನೆಯಲ್ಲಿ ಕುತ್ಕೊಂಡು ತಟ್ಟೆ ಮುಂದೆಗಡೆ ಅನ್ನ ಹಾಕೊಂಡು ತಿಂತೀವಲ್ಲ, ಆ ತರ ವಾಕ್ಯವನ್ನು ತೆಗೆದುಕೊಂಡು ವಾಕ್ಯವನ್ನ ಪ್ರತಿ ದಿವಸ ಓದುವಂತವರಾಗಿರ್ಬೇಕು. ಆಗ ಅದು ನಮಗೆ ಆತ್ಮದಲ್ಲಿ ಬಲವನ್ನು ಕೊಡುವುದಕ್ಕೆ ಸಾಧ್ಯ. ಈ ದಿವಸ ನಾವು ಅದನ್ನ ಮಾಡುವಂತವರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ಪ್ರತಿ ದಿವಸ ನಾವು ಬೈಬಲ್ ಓದುವಂತವರಾಗಿದ್ದೇವಾ? ಓದಿದ್ರು ಎಷ್ಟೊತ್ತು ಓದ್ತೇವೆ? ಯೋಚನೆ ಮಾಡಿ ನೋಡಬೇಕು. ನಾವು ಪ್ರತಿ ದಿವಸ ದೇವರ ವಾಕ್ಯವನ್ನು ಓದಬೇಕು. ಕನಿಷ್ಠ ಪಕ್ಷ 1 ಗಂಟೆಯ ಸಮಯವಾದರೂ ಪ್ರತಿ ದಿವಸ ನಾವು ಬೈಬಲ್ ಓದಬೇಕು. ಯೇಸು ಕ್ರಿಸ್ತನಿಂದ ನಾವು ಏನನ್ನ ಕಲಿತುಕೊಳ್ಳಬೇಕೆಂಬುದಾಗಿ ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಕಳೆದ ಬಾರಿ ಯೇಸು ಕ್ರಿಸ್ತನಿಂದ ನಾವು ಪ್ರಾರ್ಥನೆಯನ್ನ ಕಲಿತುಕೊಳ್ಳಬೇಕೆಂಬುದಾಗಿ ನೋಡಿದೆವು. ಆತನು ಯಾವಾಗಲೂ ಪ್ರಾರ್ಥಿಸುವ ಆತನಾಗಿದ್ದನು ಎಂಬುದಾಗಿ. ನಾವು ಕನಿಷ್ಠ ಪಕ್ಷ 1 ಗಂಟೆ ಆದರೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಆದ್ರೆ ಈಗ ಯೇಸು ಕ್ರಿಸ್ತನ ಮತ್ತೊಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅದೇನಂದ್ರೆ ಆತನು ವಾಕ್ಯದಿಂದ ತುಂಬಲ್ಪಟ್ಟವನಾಗಿದ್ದನು. ಸೈತಾನನಿಗೂ, ವಿರೋಧಿಗಳಿಗೂ, ಶಿಷ್ಯರಿಗೂ, ತನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ಬರುವಂತವರಿಗೆ ಎಲ್ಲರಿಗೂ ವಾಕ್ಯದಿಂದಲೇ ಆತನ ಉತ್ತರವನ್ನು ಕೊಡುತ್ತಾ ಇದ್ದನು. ನಾನು ನೀವು ಎಲ್ಲರಿಗೂ ಎಲ್ಲಾ ವಿಷಯಗಳಲ್ಲಿಯೂ ಎಲ್ಲಾ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿ ವಾಕ್ಯವನ್ನು ಹೇಳುವಂತವರಾಗಿರಬೇಕು. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಈ ರೀತಿ ನಾವು ಮಾಡಬೇಕು ಅಂತ ವಾಕ್ಯವನ್ನ ಜ್ಞಾಪಕ ಪಡಿಸಿಕೊಂಡು ವಾಕ್ಯದ ಪ್ರಕಾರ ನಡೆಯುವಂತವರಾಗಿರಬೇಕು. ಅದೇ ಆ ರೀತಿ ನಾವು ನಡೆಯಬೇಕು ಅಂತಂದ್ರೆ ವಾಕ್ಯಗಳಿಂದ ನಾವು ತುಂಬಲ್ಪಟ್ಟಿರಬೇಕು. ವಾಕ್ಯಗಳು ನಮ್ಮಲ್ಲಿ ತುಂಬಲ್ಪಟ್ಟಿರಬೇಕು ಅಂತಂದ್ರೆ ನಾವು ಹೆಚ್ಚಾಗಿ ಕುಳಿತು ವಾಕ್ಯವನ್ನು ಓದುವಂತವರಾಗಿರ್ಬೇಕು. ನಾವು ಹೆಚ್ಚಾಗಿ ವಾಕ್ಯವನ್ನು ಓದುವಂತವರಾಗಿದ್ದರೇನೆ ಆಯಾ ಸಮಯಕ್ಕೆ, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ದೇವರು ತನ್ನ ವಾಕ್ಯವನ್ನು ನಮ್ಮಲ್ಲಿ ಜ್ಞಾಪಕ ಪಡಿಸಿ ಆ ವಾಕ್ಯವನ್ನ ನಾವು ಹೇಳುವುದಕ್ಕೂ ಆ ವಾಕ್ಯದ ಪ್ರಕಾರ ನಡೆಯುವುದಕ್ಕೂ ನಮಗೆ ಅವಕಾಶವಾಗುತ್ತೆ. ಆದ್ರೆ ನಾವು ವಾಕ್ಯವನ್ನೇ ಓದುವಂತವರಾಗಿರದೆ ಸುಮ್ಮನೆ ಬೈಬಲ್ನ ಮನೇಲಿ ಇಟ್ಕೊಂಡು ನಾವು ಕ್ಯಾಲೆಂಡರ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲೋ ಒಂದು ವಾಕ್ಯ ಕೇಳ್ಕೊಂಡು ಬದುಕ್ತಾ ಇದ್ರೆ ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಯಾವ ವಾಕ್ಯವನ್ನು ನಮಗೆ ಜ್ಞಾಪಕ ಬರುವುದಿಲ್ಲ. ಆಗ ಏನ್ ಮಾಡ್ಬೇಕಂತ ನಮಗೆ ಅರ್ಥ ಆಗೋದಿಲ್ಲ.
ಅದರ ವಾಕ್ಯವನ್ನು ತಿಳಿದಿರುವವನು ಸರಿಯಾಗಿ ನಡೆಯುವುದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಈ ದಿವಸ ನಮ್ಮನ್ನು ನಾವು ಪ್ರಶ್ನೆ ಮಾಡಿ ನೋಡಿಕೊಳ್ಳೋಣ. ಯೇಸು ಕ್ರಿಸ್ತನಿಂದ ನಾವು ಕಲಿತುಕೊಳ್ಳೋಣ. ಆತನ ಎಲ್ಲಾ ಸಮಯಗಳಲ್ಲಿ ವಾಕ್ಯವನ್ನು ಸೂಚಿಸಿದ ಹಾಗೆ ನಾವು ಸಹ ಆ ರೀತಿ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬದುಕುವಂತವರಾಗಿರಬೇಕು. ಆ ರೀತಿ ಬದುಕಬೇಕಂದ್ರೆ ನಾವು ಹೆಚ್ಚಾಗಿ ವಾಕ್ಯವನ್ನು ಓದಬೇಕಾಗಿರುವುದು ಬಹಳ ಮುಖ್ಯ. ಪ್ರತಿ ದಿವಸ 1 ಗಂಟೆ ತಪ್ಪದೆ ನಾವು ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ಪ್ರತಿ ದಿವಸ ಕಡಿಮೆ ಅಂದ್ರೆ 1 ಗಂಟೆ ಸಮಯವಾದ್ರೂ ಕುಳಿತು ನಾವು ದೇವರ ವಾಕ್ಯವನ್ನ ಸಮಾಧಾನದಿಂದ ಓದುವಂತವರಾಗಿರಬೇಕು. ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟು ನಾವು ಸಮಯವನ್ನು ಮಾಡಿಕೊಂಡು ಸರಿಯಾಗಿ ಪ್ರತಿ ದಿವಸ ಈ ಸಮಯದಲ್ಲಿ ನಾನು ಬೈಬಲ್ 1 ಗಂಟೆ ಸಮಯ ನಾನು ಓದ್ತೀನಿ ಅಂತ ಓದುವಂತವರಾಗಿರಬೇಕು. ಆ ರೀತಿ ಪ್ರತಿ ದಿವಸ ನಾವು ಓದುತ್ತಾ ಇರುವಾಗಲೇ ದೇವರ ವಾಕ್ಯವು ನಮ್ಮಲ್ಲಿ ಕೂಡುವುದಕ್ಕೆ ಸಾಧ್ಯ. ದೇವರ ವಾಕ್ಯವು ನಮ್ಮಲ್ಲಿರುವಾಗ ಆಯಾ ಸಂದರ್ಭಕ್ಕೆ ಬೇಕಾಗಿರುವಂತಹ ವಾಕ್ಯವನ್ನ ದೇವರು ಪರಿಶುದ್ಧಾತ್ಮನು ನಮಗೆ ಜ್ಞಾಪಕ ಪಡಿಸ್ತಾರೆ. ಅದು ಜ್ಞಾಪಕ ಪಡಿಸುವಾಗ ಆ ವಾಕ್ಯವನ್ನು ನಾವು ಬೇರೆಯವರಿಗೆ ಹೇಳುವುದಕ್ಕೆ ಸಹಾಯ ಆಗುತ್ತೆ. ಆ ವಾಕ್ಯವು ನಮಗೆ ಜ್ಞಾಪಕಕ್ಕೆ ಬಂದು ನಾವೇ ವಾಕ್ಯದಂತೆ ನಡೆಯುವುದಕ್ಕೆ ಸಹಾಯವಾಗುತ್ತೆ. ವಾಕ್ಯದಂತೆ ನಡೆಯುವವನೇ ಧನ್ಯನು. ಈ ದಿವಸ ನಾನು ನೀವು ದೇವರ ವಾಕ್ಯವನ್ನು ಓದುವಂತವರಾಗಿದ್ದೇವಾ? ನಮ್ಮನ್ನು ಪ್ರಶ್ನೆ ಮಾಡಿಕೊಂಡು ನೋಡೋಣ. ಪ್ರತಿ ದಿವಸ 1 ಗಂಟೆ ಸಮಯವಾದರೂ ನಾವು ತಪ್ಪದೇ ವಾಕ್ಯವನ್ನ ಧ್ಯಾನಿಸುವುದಕ್ಕೆ ತೀರ್ಮಾನಿಸೋಣ. ಒಂದು ಸಮಯವನ್ನ ನಾವು ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ಪ್ರತಿ ದಿವಸ ತಪ್ಪದೆ 1 ಗಂಟೆ ಸಮಯವಾದರೂ ನಾವು ದೇವರ ವಾಕ್ಯವನ್ನು ಓದುವವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಒಂದೇ ಸರಿ ಒಂದು ಗಂಟೆ ಸಮಯ ಓದೋಕೆ ಅವಕಾಶ ಆಗೋದಿಲ್ಲ ಅಂತಂದ್ರೂ ಬೆಳಿಗ್ಗೆ ಅರ್ಧ ಗಂಟೆ, ರಾತ್ರಿ ಅರ್ಧ ಗಂಟೆ, ಈ ರೀತಿ 2 ಸಮಯದಲ್ಲಾದರೂ ಸೇರಿ ದಿವಸಕ್ಕೆ ಪ್ರತಿ ದಿವಸ 1 ಗಂಟೆ ಸಮಯವಾದರೂ ನಾವು ದೇವರ ವಾಕ್ಯವನ್ನ ಓದುವುದನ್ನ ನಾವು ರೂಢಿ ಮಾಡಿಕೊಳ್ಳಬೇಕು. ಅದು ನಮಗೆ ಬಹಳ ಮುಖ್ಯ. ವಾಕ್ಯಗಳು ನಮ್ಮನ್ನು ಉಜ್ಜೀವನ ಪಡಿಸುತ್ತೆ. ವಾಕ್ಯಗಳು ನಮ್ಮನ್ನು ಬಲಪಡಿಸುತ್ತೆ. ವಾಕ್ಯಗಳು ನಮ್ಮನ್ನು ನಡೆಸುತ್ತೆ. ಹಲ್ಲೆಲೂಯಾ. ಅದನ್ನ ನಾವು ಮಾಡ್ತಾ ಇದ್ದೇವ? ಪ್ರಶ್ನೆ ಮಾಡಿ ನೋಡಿಕೊಳ್ಳೋಣ. ಮಾಡ್ತಾ ಇದ್ರೆ ಅದನ್ನ ಮುಂದುವರಿಸಿ ಇನ್ನೂ ಹೆಚ್ಚಾಗಿ ಮಾಡೋಣ. ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಮಾಡುವುದಕ್ಕೆ ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸೋಣ. ಅದು ನಮಗೆ ಎಷ್ಟೋ ಬಲವಾಗಿ ಇರುತ್ತೆ. ತಕ್ಕ ಸಮಯದಲ್ಲಿ ವಾಕ್ಯವು ನಮಗೆ ಮಾಡಬೇಕಾದ ಆಲೋಚನೆಯನ್ನ ಕೊಡುತ್ತದೆ, ನಮ್ಮನ್ನ ನಡೆಸುತ್ತದೆ. ಹಲ್ಲೆಲೂಯಾ. ಒಂದು ವೇಳೆ ನಮಗೆ ಓದೋದಕ್ಕೆ ತುಂಬಾ ಕಷ್ಟ, ನಮಗೆ ಜಾಸ್ತಿ ಓದೋದಕ್ಕೆ ಬರೋದಿಲ್ಲ, ತುಂಬಾ ನಿಧಾನಕ್ಕೆ ಓದ್ತೇವೆ, ತುಂಬಾ ಸ್ವಲ್ಪ ಓದೋಷ್ಟರಲ್ಲೇ 1 ಗಂಟೆ ಆಗ್ಬಿಡುತ್ತೆ, ನಾವು ಬೈಬಲ್ ಓದ್ವಿ ಅನ್ನೋ ತರನೇ ಅನ್ಸೋದಿಲ್ಲ, ಆ ರೀತಿ ನಮಗೆ ಕಷ್ಟ ಇದೆ ಓದೋದಕ್ಕೆ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡಿ ಓದೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ಬೋದು. ಪ್ರಯತ್ನ ಮಾಡ್ತಾ 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 ದೇವ್ರು ನಮಗೆ ಚೆನ್ನಾಗಿ ಓದೋದಕ್ಕೆ ಕಲಿಸ್ತಾರೆ. ಒಂದು ವೇಳೆ ಅದು ಕಷ್ಟ ಆಗ್ತಾರೆ ತುಂಬಾ ಅಂತ ಅನ್ಸಿದ್ರೆ ಈಗೆಲ್ಲ ದೇವರು ಇನ್ನೂ ಸುಲಭವಾದ ದಾರಿಗಳನ್ನು ನಮಗೆ ತೋರಿಸಿದ್ದಾರೆ. ಆಡಿಯೋ ಬೈಬಲ್ ಅಂತ ಬರುತ್ತೆ. ಅಂದ್ರೆ ಬೇರೆ ಚೆನ್ನಾಗಿ ಓದೋದಕ್ಕೆ ಬರುವಂತವ್ರು ಬೈಬಲ್ನ ತೆಗೆದುಕೊಂಡು ಅವರು ಒಂದೇ ಸಮ ಓದಿ ಅದನ್ನ ರೆಕಾರ್ಡ್ ಮಾಡಿರ್ತಾರೆ. ಅದನ್ನ ನಾವು ತೆಗೆದುಕೊಂಡು ಪ್ರತಿ ದಿವಸ ಆ ರೆಕಾರ್ಡಿಂಗ್ಗಳಿಂದ ನಾವು ಗಮನವಾಗಿ ಕುಳಿತು ಅದನ್ನ ವಾಕ್ಯವನ್ನ ಕೇಳುವಂತವರಾಗಿರ್ಬೇಕು. ಇನ್ನು ಕೆಲವರಿಗೆ ಓದೋದಕ್ಕೆ ಬರೋದಿಲ್ಲ, ಅವ್ರ ಸ್ಕೂಲ್ಗೆ ಹೋಗಿರೋದಿಲ್ಲ, ಒಂದು ಅಕ್ಷರ ಕೂಡ ಓದೋಕ್ ಅವ್ರಿಗೆ ಬರೋದಿಲ್ಲ. ಅಂತವ್ರು ಸಹ ಆ ರೆಕಾರ್ಡಿಂಗ್ ತಗೊಂಡು ಅವುಗಳಿಂದ ದೇವರ ವಾಕ್ಯವನ್ನು ಕೇಳಬಹುದು. ಇನ್ನು ಕೆಲವರು ವಯಸ್ಸಾಗ್ಬಿಟ್ಟಿರುತ್ತೆ, ಕಣ್ಣು ಕಾಣಿಸೋದಿಲ್ಲ, ಏನು ಓದೋದಕ್ಕಾಗೋದಿಲ್ಲ, ಆ ರೀತಿಯಾಗಿ ಇರುತ್ತೆ. ಅಂತವರು ಸಹ ಆ ರೆಕಾರ್ಡಿಂಗ್ ತಗೊಂಡು ಅವುಗಳನ್ನ ಕಿವಿಗಳನ್ನ ಹಾಕೊಂಡು ಅವರು ಕೇಳಿ ಅವರು ದೇವರ ವಾಕ್ಯವನ್ನ ತಿಳಿದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿ ಓದೋದಕ್ಕೆ ಬರೋರು ಸರಿ, ಓದೋದಕ್ಕೆ ಬರದೇ ಇರೋರು ಸರಿ, ಎಂಥವರಾಗಿದ್ರು ಸರಿ, ದೇವರ ವಾಕ್ಯವನ್ನ ಓದೋದಕ್ಕೆ ಅಥವಾ ಕೇಳೋದಕ್ಕೆ ದೇವರ ಅವಕಾಶವನ್ನು ಮಾಡಿದ್ದಾರೆ. ಅದನ್ನ ನಾವು ತಪ್ಪದೆ ಮಾಡುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಆ ರೀತಿ ನಾವು ಮಾಡುವಂತವರಾಗಿರೋಣ. ಅದು ನಮಗೆ ಆತ್ಮಕ್ಕೆ ಬಲವಾಗಿರುತ್ತೆ. ಸೈತಾನನನ್ನು, ಈ ಲೋಕವನ್ನು, ಸಗವನ್ನು ಜಯಿಸುವುದಕ್ಕೆ ಅದು ನಮಗೆ ಆಧಾರವಾಗಿರುತ್ತೆ. ದೇವರ ವಾಕ್ಯ ಎನ್ನುವಂತ ಕತ್ತಿ ನಮ್ಮ ಬಳಿಯಲ್ಲಿ ಇಲ್ಲವಾದರೆ ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಯುದ್ಧವನ್ನು ಮಾಡುವುದಕ್ಕೆ ಎಲ್ಲಾ ಬೇಕಾಗಿರುವಂತಹ ಒಂದು ವಸ್ತುಗಳನ್ನ, ಆಯುಧಗಳನ್ನ ತಾನು ಧರಿಸಿಕೊಂಡು ಹೋಗಿದ್ರು ಸಹ ಕತ್ತಿ ಅನ್ನೋದು ತನ್ನ ಬಳಿಯಲ್ಲಿ ಇಲ್ಲ ಅಂತಂದ್ರೆ ಅವನು ಒಂದು ವಿರೋಧಿಯನ್ನ ಬೀಳಿಸುವುದಕ್ಕೆ ಸಾಧ್ಯವಿಲ್ಲ, ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಕತ್ತಿ ಕೈಯಲ್ಲಿ ಇದ್ದಾಗಲೇ ವಿರೋಧಿನ ಜಯಿಸುವುದಕ್ಕೆ ಸಾಧ್ಯ. ದೇವರ ವಾಕ್ಯ ಕತ್ತಿಯಾಗಿದೆ. ನಮ್ಮ ಬಳಿಯಲ್ಲಿ ದೇವರ ವಾಕ್ಯ ಅನ್ನೋ ಕತ್ತಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಏನನ್ನು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಪ್ಪದೆ ನಾವು ವಾಕ್ಯವನ್ನ ಓದುವಂತವರಾಗಿರೋಣ. ದೇವರ ವಾಕ್ಯದಿಂದ ತುಂಬಲ್ಪಟ್ಟವರುಗಳಾಗಿ ನಾವು ಬದುಕೋಣ. ದೇವರು ನಮ್ಮನ್ನ ಬಲಪಡಿಸುತ್ತಾರೆ, ನಡೆಸುತ್ತಾರೆ. ನಮ್ಗೆ ಮತ್ತೊಂದು ಪ್ರಶ್ನೆ ಬರ್ಬೋದು. ಏನ್ ಪ್ರಶ್ನೆ ಅಂತಂದ್ರೆ, ಹಾಗಾದ್ರೆ ಕೆಲವರನ್ನ ನಾವು ಗಮನಿಸ್ಬೋದು. ಕೆಲವರು ಹೆಂಗಿರ್ತಾರೆ ಅಂತಂದ್ರೆ ಏನ್ ವಿಷಯ ಅಂದ್ರೂ ಕೂಡ ಹಾಗೆ ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ಹೇಳ್ತಾರೆ. ಯಾವುದೇ ಸಂದರ್ಭ ಆಗಿದ್ರು ಸರಿ, ಯಾವುದೇ ಒಂದು ಸಂಗತಿ ಆಗಿದ್ರು ಸರಿ, ಏನೇ ಒಂದು ಸಮಸ್ಯೆ ಆಗಿದ್ರು ಸರಿ, ಏನೇ ಒಂದು ವಿಷಯ ಆಗಿದ್ರು ಸರಿ, ಅವ್ರು ಸತ್ಯವೇದದಿಂದ ವಾಕ್ಯ ಈ ರೀತಿ ಇದೆ, ಈ ರೀತಿ ಹೇಳುತ್ತೆ, ಈ ರೀತಿ ಅಂತ ಹೇಳಿ
ವಾಕ್ಯಗಳನ್ನ ಸೂಚಿಸುವಂತವ್ರನ್ನ, ಬಹಳವಾಗಿ ವಾಕ್ಯಗಳನ್ನೇ ಮಾತಾಡುವಂತವ್ರು ಕೂಡ ನಾವು ನೋಡ್ತೇವೆ. ಆಗ ನಮಗೊಂದು ಪ್ರಶ್ನೆ ಬರ್ಬೋದು, ಏನಂತಂದ್ರೆ ಆ ರೀತಿ ಬಹಳವಾಗಿ ವಾಕ್ಯವನ್ನು ಸೂಚಿಸುವಂತವ್ರು, ವಾಕ್ಯವನ್ನು ಎತ್ತಿ ಹೇಳುವಂತವ್ರು, ಆವಾಗ ಅವರೆಲ್ಲ ದೇವರಿಗೆ ಬಹಳ ಪ್ರಿಯರಾಗಿರ್ತಾರ? ಅವ್ರು ನಿಜವಾಗ್ಲೂ ತುಂಬಾ ಆಶೀರ್ವದಿಸಲ್ಪಟ್ಟವರ? ಅವ್ರು ನಿಜವಾಗ್ಲೂ ದೇವರಲ್ಲಿ ತುಂಬಾ ಭಯಭಕ್ತಿ ಉಳ್ಳವರ? ದೇವರನ್ನೇ ಅನುಸರಿಸಿ ನಡೆಯುವಂತವರ ಇವರು ಅನ್ನುವಂತ ಒಂದು ಪ್ರಶ್ನೆ ಬರ್ಬೋದು. ಆದ್ರೆ ನಾವು ಒಂದು ವಿಷಯವನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಏನಂತಂದ್ರೆ, ಒಬ್ಬರು ಬಹಳವಾಗಿ ವಾಕ್ಯವನ್ನ ಸೂಚಿಸಿದ್ದ ಮಾತ್ರಕ್ಕೆ, ವಾಕ್ಯವನ್ನು ಎತ್ತಿ ಹೇಳಿದ ಮಾತ್ರಕ್ಕೆ, ಎಲ್ಲದಕ್ಕೂ ಹೋಗೋದಕ್ಕೂ ಬರೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಕುಳಿತುಕೊಳ್ಳೋದಕ್ಕೂ ಎಲ್ಲದಕ್ಕೂ ವಾಕ್ಯ ಈ ರೀತಿ ಇದೆ, ಈ ರೀತಿ ಇದೆ ಅಂತ ವಾಕ್ಯನ ತಗೊಂಡ್ ಮಾತಾಡಿದ ಮಾತ್ರಕ್ಕೆ ಒಬ್ಬನು ನೀತಿವಂತನು ಅಂತಾನೋ, ಒಬ್ಬನು ಪರಿಶುದ್ಧನಂತಾನೋ, ಒಬ್ಬನು ದೇವರಿಗೆ ಬಹಳ ಪ್ರಿಯನು ಅಂತಾನೋ, ಒಬ್ಬನು ನಿಜವಾಗ್ಲೂ ದೊಡ್ಡ ವ್ಯಕ್ತಿ ಅಂತಾನೋ, ದೇವರಿಗೆ ಬಹಳ ಭಯಭಕ್ತಿಯಿಂದ ಇರುವನು ಅಂತಾನೋ ಅಂತ ಅರ್ಥ ಅಲ್ಲ. ಕಾರಣ ಫರಿಸಾಯರು ಕೂಡ ಅದೇ ಕೆಲಸವನ್ನು ಮಾಡಿದರು. ಫರಿಸಾಯರನ್ನ ನಾವು ಗಮನಿಸಿ ನೋಡಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿ ವಾಕ್ಯದಿಂದಲೇ ಎಷ್ಟೋ ಸಂಗತಿಗಳನ್ನ ಅವ್ರು ಮಾತನಾಡಿದಾರೋ, ಈ ಫರಿಸಾಯರು ಸಹ, ಶಾಸ್ತ್ರಿಗಳು ಸಹ ವಾಕ್ಯಗಳನ್ನ ಅಷ್ಟೇ ಚೆನ್ನಾಗಿ ತಿಳಿದಿದ್ದರು. ಅವರು ಸಹ ವಾಕ್ಯಗಳನ್ನು ಎತ್ತಿ ಎತ್ತಿ ಎಲ್ಲಾ ವಿಷಯಕ್ಕೂ ಮಾತನಾಡುತ್ತಾ ಇದ್ದರು. ಅವರು ಯೇಸು ಕ್ರಿಸ್ತನ ವಿಷಯವಾಗಿ ಆತನೇ ಮೆಸ್ಸಿ ಅಂತ ಹಲವರು ಹೇಳಿದ್ರೆ, ಅವ್ರು ಹೇಳಿದ ಮಾತೇನಂದ್ರೆ, ವಾಕ್ಯಗಳನ್ನ ಸರಿಯಾಗಿ ಓದಿ ನೋಡಿ, ಗಲಿಲಾಯದಿಂದ ಎಲ್ಲಾದ್ರೂ ಪ್ರವಾದಿ ಬರ್ತಾನ ಅಂತ ಹೇಳಿದ್ರು. ಅಂದ್ರೆ ಯೇಸು ಕ್ರಿಸ್ತನು ಗಲಿಲಾಯದಿಂದ ಬರೋದಿಲ್ಲ, ತಾನು ಬೆತ್ಲೆಹೇಮಿಂದ ಬರಬೇಕು ಅಂತ ಹೇಳಿದ್ರು. ಇವರು ಯೇಸು ಕ್ರಿಸ್ತನು ಹುಟ್ಟಿ ಬೆಳೆದದೆಲ್ಲ ಬೆತ್ಲೆಹೇಮೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಹೆರೋದನು ತನ್ನನ್ನ ಕೊಲ್ಲಬೇಕಂತ ಯೋಚನೆ ಮಾಡಿದ್ರಿಂದ ಅವ್ರು ಹುಟ್ಟಿದ ಆ ಗಳಿಗೆ ಸ್ವಲ್ಪ ಕಾಲಗಳಲ್ಲಿ ಅವರಲ್ಲಿನಿಂದ ಬೇರೆ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಹೊರಟು ಹೋದ್ರು. ತಿರ್ಗ ಅಲ್ಲಿಲ್ಲ ಅವರು ಯೂದಾಯಕ್ಕೆ ಬರಲಿಲ್ಲ, ಬೆತ್ಲೆಹೇಮಿಗೆ ಬರಲಿಲ್ಲ. ಅಲ್ಲಿ ಹೆರೋದನ್ ಮಗ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೋದ್ರೆ ಇನ್ನ ಮುಂದಕ್ಕೆ ಕೊಂದಾಕ್ಬಿಡ್ತಾನೆ ಅವನ ಮಗ ಅಂತ ಹೇಳಿ ಅವ್ರು ಗಲಿಲಾಯ ಸೀಮೆಗೆ ಹೋಗ್ಬಿಟ್ರು. ಇದರಿಂದ ಏನಾಗೋಯ್ತು ಅಂದ್ರೆ, ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿ ಆತನು ಬಂದ ಅನ್ನೋದನ್ನ ಅವರು ಗಮನಿಸ್ಲಿಲ್ಲ. ಗಲಿಲಾಯದಲ್ಲಿ ಬಹಳ ಕಾಲ ಇದ್ದುಕೊಂಡು ಅಲ್ಲಿ ಸೇವೆ ಮಾಡುತ್ತಾ ಬಂದಿದ್ರಿಂದ ಇದನ್ ಗಲಿಲಾಯದಲ್ಲೇ ಎಲ್ಲ ಹುಟ್ಟಿರ್ಬೇಕು, ಅಲ್ಲಿಂದನೇ ಎಲ್ಲೋ ಬಂದಿರಬೇಕು. ಆಗ ಶಾಸ್ತ್ರದ ಪ್ರಕಾರ ಗಲಿಲಾಯದಿಂದ ಯಾರು ಬರೋದಿಲ್ಲ ಪ್ರವಾದಿ. ಬರಬೇಕಾಗಿರೋದು ಯೂದ ಕುಲದಿಂದ, ಆ ಯೂದ ಪ್ರಾಂತ್ಯದಿಂದ, ಬೆತ್ಲೆಹೇಮಿಂದ ಬರಬೇಕು. ಅಲ್ಲಿಂದ ಹೆಂಗ್ ಬರಕ್ ಸಾಧ್ಯ? ಗಲಿಲಾಯದಿಂದ. ನೀವು ಹೋಗಿ ಓದ್ ನೋಡಿ, ಆತನ ಮೆಸ್ಸಿ ಅಲ್ಲ ಅಂತ ತಿರಸ್ಕರಿಸಿದ್ರು. ಇನ್ನು ಹಲವಾರು ಸಂದರ್ಭಗಳಲ್ಲಿ ಅವರು ವಾಕ್ಯಗಳನ್ನ ಸೂಚಿಸಿ ಮಾತಾಡೋದನ್ನ ನಾವು ಕಾಣ್ತೀವಿ. ವಾಕ್ಯದಲ್ಲಿ ಈ ರೀತಿ ಇದೆ, ವಾಕ್ಯದಲ್ಲಿ ಆ ರೀತಿ ಇದೆ, ಹಾಗೆ ಹೀಗೆ ಅಂತ ಅವರು ಸಹ ಬಹಳವಾಗಿ ಮಾತಾಡುವಂತವರಾಗಿದ್ದರು. ಆದ್ರೆ ಆ ರೀತಿಯಾಗಿ ವಾಕ್ಯವನ್ನ ಸೂಚಿಸಿದ ಮಾತ್ರಕ್ಕೆ, ವಾಕ್ಯವನ್ನ ಹೇಳಿದ ಮಾತ್ರಕ್ಕೆ ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗ್ಬಿಟ್ರ, ಪರಿಶುದ್ಧರಾಗಿದ್ದರ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದರ? ಖಂಡಿತವಾಗ್ಲೂ ಇಲ್ಲ. ದೇವರು ಅವರನ್ನ ನೋಡಿ ಸಂತೋಷ ಪಡಲಿಲ್ಲ. ಕಾರಣ ಅವರು ಎಲ್ಲರ ಮುಂದೆಗಡೆ ಎಲ್ಲದಕ್ಕೂ ವಾಕ್ಯವನ್ನ ಎತ್ತಿ ಮಾತನಾಡುವಂತವರಾಗಿದ್ದರು, ವಾಕ್ಯವನ್ನ ಸೂಚಿಸುವಂತವರಾಗಿದ್ದರು. ಆದ್ರೆ ಅದರ ಪ್ರಕಾರ ನಡೆಯುವಂತವರಾಗಿರಲಿಲ್ಲ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ವಾಕ್ಯಗಳು 1ರಿಂದ 4ರವರೆಗೆ ಓದಿ ನೋಡುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 1ರಿಂದ 4ರವರೆಗೆ ನಾವು ಓದಿ ನೋಡೋಣ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಲಾದರೂ ಅವುಗಳನ್ನು ಮುಟ್ಟಲುಳ್ಳರು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರಿಗಳ ಫರಿಸಾಯರ ವಿಷಯವಾಗಿ ಜನಗಳ ಬಳಿಯಲ್ಲಿ ಮಾತನಾಡುತ್ತಾ, ಅವರು ಮೋಶೆಯ ಪೀಠದಲ್ಲಿ ಕುಳಿತಿದ್ದಾರೆ, ಅವರು ನಿಮಗೆ ಏನು ಹೇಳ್ತಾರೋ ಅದನ್ನ ಮಾಡಿ. ಅದು ಧರ್ಮಶಾಸ್ತ್ರದಿಂದ, ವಾಕ್ಯದಿಂದ ನಿಮಗೆ ಏನನ್ನ ಹೇಳುತ್ತಾರೋ ಅದನ್ನ ಹಾಗೆ ಮಾಡಿ. ಆದ್ರೆ ಅವರು ಮಾಡೋ ರೀತಿಯಲ್ಲಿ ನೀವು ಮಾಡಬೇಡಿ. ಹಾಗಂದ್ರೆ ಅವ್ರು ಹೇಳೋದು ದೇವ್ರ ವಾಕ್ಯ, ಮಾಡೋದು ಬೇರೆ. ಅದರಿಂದ ನೀವೇನ್ ಮಾಡಿ, ಅವ್ರು ಹೇಳುವಂತ ವಾಕ್ಯ ದೇವರ ವಾಕ್ಯವಾಗಿದೆ, ಅದರಂತೆ ನೀವು ನಡೀರಿ. ಆದರೆ ಅವ್ರ ವಾಕ್ಯವನ್ನು ಹೇಳಿ ಹೊರಟು ಹೋಗಿ ಆಮೇಲೆ ಅವ್ರ ಸ್ವಂತ ಇಷ್ಟದ ಪ್ರಕಾರ ನಡೀತಾರೆ. ಆದ್ರೆ ಆ ನಡವಳಿಕೆ ಪ್ರಕಾರ ನೀವು ನಡೀಬೇಡಿ. ಅವರು ದೇವರ ವಾಕ್ಯವನ್ನು ಹೇಳಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂತವರಾಗಿರ್ತಾರೆ. ಅದರಿಂದ ಅವರನ್ನು ನೋಡಿ ಶಾಸ್ತ್ರಗಳು ಈ ರೀತಿ ಮಾಡ್ತಾರಲ್ಲ, ಫರಿಸಾಯರು ಈ ರೀತಿ ಮಾಡ್ತಾರಲ್ಲ ಅಂತ ಅವರ ರೀತಿಯಲ್ಲಿ ನೀವು ಮಾರಬೇಡಿ. ಅವ್ರು ಹೇಳೋ ಹಾಗೆ ಮಾಡಿ, ಕಾರಣ ಅದು ವಾಕ್ಯವ ಅವ್ರು ಹೇಳೋದು. ಆದ್ರೆ ಅವ್ರು ಮಾಡೋದು ವಾಕ್ಯಕ್ಕೆ ವಿರುದ್ಧವಾಗಿರುತ್ತೆ, ಅದನ್ನ ನೀವು ಮಾಡಬೇಡಿ ಅಂತ ಅವ್ರ ವಿಷಯವಾಗಿ ಆತನು ಖಂಡಿಸುವುದನ್ನ ನಾವು ಕಾಣುತ್ತೇವೆ. ಇನ್ನು ಯಾಕೋಬನ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಯಾಕೋಬನ ಬರೆದಂತ ಪತ್ರಿಕೆ
ಮೊದಲನೇ ಅಧ್ಯಾಯ ವಾಕ್ಯಗಳು 22 ಈ ರೀತಿಯಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಈ ವಾಕ್ಯದಲ್ಲಿ ಯಾಕೋಬನು ಹೇಳುವಂತ ಒಂದು ಮಾತೇನೆಂದರೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನಾವು ವಾಕ್ಯವನ್ನು ಬರೀ ಕೇಳುವಂತವರುಗಳಾಗಿ ಮಾತ್ರವಲ್ಲದೆ ವಾಕ್ಯದ ಪ್ರಕಾರ ನಾವು ನಡೆಯುವಂತವರುಗಳಾಗಿರಬೇಕೆಂದು ಯಾಕೋಬನು ಹೇಳುವುದನ್ನ ನಾವು ಕಾಣುತ್ತೇವೆ. ಈ ದಿನಗಳಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ವಾಕ್ಯವನ್ನು ಬಹಳವಾಗಿ ಮಾತಾಡ್ತಾರೆ. ಎಲ್ಲದಕ್ಕೂ ವಾಕ್ಯನೇ, ಕುಂತರು ನಿಂತರು ಹೋದ್ರು ಬಂದ್ರು ಎಲ್ಲದಕ್ಕೂ ಬೈಬಲ್ ನಲ್ಲಿ ಈ ತರ ಇದೆ, ಬೈಬಲ್ ಆ ರೀತಿ ಹೇಳುತ್ತೆ, ಈ ರೀತಿ ಹೇಳುತ್ತೆ ಅಂತ ಬಹಳ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳಿದ್ರೆ ಕೆಲವೊಂದ್ಸಲ ನಮಗೆ ಆಶ್ಚರ್ಯ ಆಗ್ಬೋದು. ಏನಪ್ಪಾ ಇಷ್ಟೊಂದು ಬೈಬಲ್ ನಲ್ಲಿ ಈ ರೀತಿ ಇದೆ, ಬೈಬಲ್ ನಲ್ಲಿ ಆ ರೀತಿ ಇದೆ, ಹಂಗೆ ಹೇಳುತ್ತೆ ಹಿಂಗೆ ಹೇಳುತ್ತೆ ಅಂತ ಎಷ್ಟೊಂದು ಹೇಳ್ತಾರಲ್ಲ. ಇವರು ತುಂಬಾ ಬೈಬಲ್ ಓದಿದ್ದಾರೆ, ಬಹಳ ವಾಕ್ಯಗಳು ಇವರಿಗೆ ತುಂಬಾ ಗೊತ್ತಿದೆ, ಆಗ ಇವರು ನಿಜವಾಗ್ಲೂ ತುಂಬಾ ಪರಿಶುದ್ಧರು, ದೇವರಿಗೆ ಭಯಭಕ್ತಿ ಇರುವಂತವರು, ನಿಜವಾಗ್ಲೂ ಇವರು ಧನ್ಯರು ಅನ್ನೋ ರೀತಿಯಲ್ಲಿ ಕೆಲವೊಂದ್ಸಲ ನಮಗೆ ಅನ್ನಿಸೋ ರೀತಿ ಇರುತ್ತೆ. ಆದ್ರೆ ಆ ರೀತಿ ಹೇಳಿದ ಮಾತ್ರಕ್ಕೆ ಅವರು ಧನ್ಯರು, ಪರಿಶುದ್ಧರು, ದೇವರ ಭಯಭಕ್ತಿ ಉಳ್ಳವರು ಆಗಿರೋದಿಲ್ಲ. ಫರಿಸಾಯರು ಕೂಡ ಅದೇ ಕೆಲಸವನ್ನು ಮಾಡಿದ್ರು. ಎಲ್ಲರಿಗೂ ವಾಕ್ಯ ಹೋಗಿ ನೋಡು ಹಿಂಗೈತಾ, ವಾಕ್ಯ ಓದ್ ನೋಡು ಹಂಗೈತಾ, ನಾವು ಮೋಶೆ ಶಿಷ್ಯರು, ನೀವ್ಯಾರೋ ದುಷ್ಟ ಸಮೂಹ ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿಲ್ಲದಂತ ನೀವು ಹಾಳಾಗಿ ಹೋಗ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು. ಚೆನ್ನಾಗಿ ವಾಕ್ಯವನ್ನು ತಿಳಿದಿದ್ರು, ಆದ್ರೆ ದೇವರು ಅವರಲ್ಲಿ ಇಷ್ಟಪಡಲಿಲ್ಲ. ಕಾರಣ ಏನಂದ್ರೆ ಅವ್ರ ವಾಕ್ಯವನ್ನು ಹೇಳುವಂತವರಾಗಿದ್ದರು, ವಾಕ್ಯದ ಪ್ರಕಾರ ನಡೆಯುವಂತವರಾಗಿ ಅವರು ಇರಲಿಲ್ಲ. ಅದೇ ರೀತಿ ಈ ದಿವಸದಲ್ಲಿ ಅನೇಕರು ಬದುಕುವಂತವರಾಗಿರ್ತಾರೆ, ವಾಕ್ಯವನ್ನು ಬಹಳ ಹೇಳ್ತಾರೆ, ಆದ್ರೆ ಅಂತರಂಗದಲ್ಲಿ ವಾಕ್ಯದ ಪ್ರಕಾರವನ್ನು ನಡೆಯೋದಿಲ್ಲ. ನಾನು ನೀವು ವಾಕ್ಯವನ್ನು ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಓದಬೇಕು. ಎಲ್ಲಾ ಸಂದರ್ಭಗಳಲ್ಲಿಯೂ ದೇವರ ವಾಕ್ಯದಲ್ಲಿ ಇರುವಂತದ್ದನ್ನ ನಾವು ಜ್ಞಾಪಕ ಮಾಡಿಕೊಂಡು ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಈ ರೀತಿ ನಾವು ಮಾಡ್ಬೇಕಂತ ವಾಕ್ಯವನ್ನು ಸಹ ನಾವು ಹೇಳುವಂತವರಾಗಿರಬೇಕು. ಆದ್ರೆ ಬರೀ ಸುಮ್ಮನೆ ಬಾಯಿ ಮಾತಿಗೆ ನಾವು ವಾಕ್ಯವನ್ನು ಹೇಳುವಂತವರಾಗಿರದೆ ವಾಕ್ಯದ ಪ್ರಕಾರ ನಮ್ಮ ಜೀವಿತವೂ ಸಹ ಇರುವ ಹಾಗೆ ನಾವು ನೋಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಫರಿಸಾಯರಂತೆ ನಾವು ಬದುಕಬಾರದು, ಯೇಸು ಕ್ರಿಸ್ತನಂತೆ ನಾವು ಬದುಕಬೇಕು. ಫರಿಸಾಯರು ವಾಕ್ಯಗಳನ್ನು ಬಹಳ ಹೇಳಿದ್ರು, ವಾಕ್ಯ ಈ ತರ ಇದೆ ನೋಡಿ, ನೀವು ಶಿಷ್ಯಂದ್ರು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ, ಅದಕ್ಕೆ ವಿರುದ್ಧವಾಗಿ ನಡೀತಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಯೇಸು ಕ್ರಿಸ್ತನು ಬಹಳ ವಾಕ್ಯಗಳನ್ನು ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತನಿಗೂ ಫರಿಸಾಯರಿಗೂ ವ್ಯತ್ಯಾಸ ಏನಂತಂದ್ರೆ, ಫರಿಸಾಯರು ವಾಕ್ಯಗಳನ್ನು ಹೇಳಿದ್ರು, ಆದ್ರೆ ಅವ್ರ ವೈಯಕ್ತಿಕ ಜೀವಿತದಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕಿದ್ರು. ಯೇಸು ಕ್ರಿಸ್ತನ ವಾಕ್ಯಗಳನ್ನ ಬಹಳವಾಗಿ ಹೇಳಿದ್ರು, ವಾಕ್ಯವನ್ನು ಅನುಸರಿಸಿ ಅವ್ರು ಜೀವಿಸಿದ್ರು. ನಾನು ನೀವು ಸುಮ್ಮನೆ ವಾಕ್ಯಗಳನ್ನು ಹೇಳಿ ಅಂತರಂಗದಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕುವಂತವರ ರೀತಿಯಲ್ಲಿ ನಾವು ಬದುಕಬಾರದು. ನಾವು ವಾಕ್ಯಗಳನ್ನ ಹೆಚ್ಚಾಗಿ ಓದಿ ಎಲ್ಲಾ ಸಂದರ್ಭಗಳಲ್ಲಿ ವಾಕ್ಯಗಳನ್ನ ಜ್ಞಾಪಕ ಮಾಡಿಕೊಂಡು ವಾಕ್ಯ ಈ ರೀತಿಯಾಗಿದೆ ಅಂತ ನಾವು ತಿಳ್ಕೊಂಡು ಹೇಳುವಂತವರಾಗಿರಬೇಕು. ಅದೇ ಸಮಯದಲ್ಲಿ ನಮ್ಮ ಅಂತರಂಗದಲ್ಲಿ ವಾಕ್ಯವನ್ನು ಅನುಸರಿಸಿ ನಾವು ಬದುಕುವಂತವರಾಗಿ ಇರಬೇಕು. ಅದು ನಮಗೆ ಬಹಳ ಮುಖ್ಯ. ನಾವು ವಾಕ್ಯವನ್ನು ಚೆನ್ನಾಗಿ ಓದೋಣ, ವಾಕ್ಯವನ್ನ ಎಲ್ಲಾ ಸಮಯಗಳಲ್ಲಿ ಚೆನ್ನಾಗಿ ಜ್ಞಾಪಕ ಮಾಡಿಕೊಳ್ಳೋಣ, ವಾಕ್ಯಗಳನ್ನು ಹೇಳೋಣ, ವಾಕ್ಯದಂತೆ ಕಡೆಯವರೆಗೂ ಜೀವಿಸೋಣ. ಆಗ ದೇವರ ರಾಜ್ಯದಲ್ಲಿ ನಮಗೊಂದು ಸ್ಥಳ ಸಿಗುತ್ತೆ. ದೇವರು ನಮಗೆ ಏರಳವಾದ ಫಲವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸ್ತಾರೆ. ಯೇಸು ಕ್ರಿಸ್ತನಿಂದ ನಾವು ಕಲಿತುಕೊಳ್ಳಬೇಕು. ಏನನ್ನು ಕಲಿಯಬೇಕು? ವಾಕ್ಯವನ್ನು ಧ್ಯಾನ ಮಾಡುವುದನ್ನು, ವಾಕ್ಯವನ್ನ ಉಪಯೋಗಿಸುವುದನ್ನು, ವಾಕ್ಯದಿಂದ ತುಂಬಲ್ಪಟ್ಟಿರುವಂತದ್ದನ್ನ ನಾವು ಕಲಿತುಕೊಳ್ಳಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ನಾವೇ ಜೀವಂತ ವಾಕ್ಯವಾಗಿ ಬದುಕಬೇಕು. ಆ ರೀತಿ ಬದುಕುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ, ಬಲಪಡಿಸಲಿ.